ಸರ್ ಯಾವಾಗ ಆರಂಭ ಆಯಿತು ಪೊನ್ನಂಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ? 19/7/1976 ಈ ಪೊನ್ನಂಪೇಟೆ ಕೃಷಿ ಪತ್ತಿನ ಸಹಕಾರ ಸಂಘ ಪ್ರಾರಂಭವಾಯಿತು. ಮೊದಲು ಇದರ ಹೆಸರು ಏನಂತಿತ್ತು ಅಂದರೆ VSSN ವ್ಯವಸಾಯ ಸಹಕಾರ ಸಂಘ ಆಯಿತು. ಆಮೇಲೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ ಆಯಿತು. ನಂತರದಲ್ಲಿ ಅದನ್ನ ಪ್ಯಾಕ್ಸ್ ಅಂದ್ರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಪೊನ್ನಂಪೇಟೆ. ಒಂದು ವರ್ಷದಿಂದ ಈಗ ಚೇಂಜ್ ಆಗಿದೆ. ಒಂದು ವರ್ಷ ಅಲ್ಲ ಸರ್, ಇಲ್ಲ ತುಂಬ 10 ವರ್ಷ ಆಯ್ತು ಫ್ಯಾಕ್ಸ್ ಆಗಿ. ಸರ್ ಯಾವುದೇ ಒಂದು ಸಹಕಾರಿ ಸಂಘ ಆರಂಭ ಆಗಲಿ, ಸೊ ಆರಂಭ ಆಗ್ತಕ್ಕಂಥದ್ದು ಏನಕ್ಕೆ ಅಂತಂದರೆ ಆ ಪ್ರದೇಶದ ಕಟ್ಟ ಕಡೆಯ ಮನುಷ್ಯ ಯಾರಿದ್ದಾನೋ ಅವನನ್ನ ಮೇಲೆತ್ತಬೇಕು ಅನ್ನೋ ಉದ್ದೇಶಕ್ಕೆ. ಸಹಕಾರಿ ಸಂಘ ಅಂದರೆ ಕೆಲವು ದುಡ್ಡು ಮಾಡಬೇಕು ನಾವು ಮಾಡಬೇಕು ಅನ್ನೋದಲ್ಲ. ಸಹಕಾರಿ ಸಂಘ ಅಂದರೆ ಯಾರ ಒಬ್ಬ ರೈತ ಕಟ್ಟ ಕಡೆಯವನಿದ್ದಾನೋ ಅಥವಾ ಯಾರಿಗೆ ರೀಚ್ ಆಗ್ತಾ ಇದ್ವೋ ಬ್ಯಾಂಕ್ಗಳು ಅಂಥವನಿಗೆ ರೀಚ್ ಆಗಲಿಕ್ಕೆ ಕೋಆಪರೇಟಿವ್ ಬ್ಯಾಂಕ್ ಸಿಸ್ಟಮು ಜಾರಿಗೆ ಬಂದಿತ್ತು. ಸೊ ಈ ವಿಚಾರದಲ್ಲಿ ನಿಮ್ಮ ಬ್ಯಾಂಕ್ ಎಷ್ಟರ ಮಟ್ಟಿಗೆ ಸಾಧನೆಯನ್ನು ಮಾಡಿದೆ? ಹೌದು, ಕಟ್ಟ ಕಡೆ ಅಂದ್ರೆ ಅದರಲ್ಲೂ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಕೃಷಿಗೆ ಸಂಬಂಧಪಟ್ಟಂತ ರೈತ ಅನ್ನೋದು ನಮ್ಮ ದೇಶದ ಬೆನ್ನೆಲುಬು ಅಂತ ಎಲ್ಲ ಸ್ಲೋಗನ್ ಹೇಳ್ತಾರೆ ಹೊತ್ತು ಇವತ್ತು ಕೃಷಿ ಪತ್ತಿನ ಸಹಕಾರ ಸಂಘಗಳು ರೈತರ ಜೊತೆಗೆ ತುಂಬಾ ಸಂವಹನದಲ್ಲಿದೆ, ಹತ್ರದಲ್ಲಿದ್ದೀವಿ ಬಾಂಧವ್ಯ. ಯಾಕಂದ್ರೆ ಅವರ ಕೃಷಿಗೆ ಬೇಕಾದಂತ ಪರಿಕರಗಳು, ಕೃಷಿಗೆ ಬೇಕಾದಂತ ಗೊಬ್ಬರಗಳು, ಮತ್ತೆ ಕೃಷಿಯಲ್ಲಿ ಅವ್ರಿಗೆ ಏನೇನ ತೊಂದರೆ ಆಗ್ತದೆ, ಅವ್ರಿಗೆ ಯಾವ ಟೈಮ್ನಲ್ಲಿ ಕೃಷಿಯ ಬೆಳೆ ಸಾಲವನ್ನು ಕೊಡಬೇಕಾಗ್ತದೆ, ಈ ಥರದಲ್ಲಿ ಬಹಳ ಅಂದರೆ ಸಹಕಾರದ ಒಂದು ಉದ್ದೇಶ ಧ್ಯೇಯ ಏನಿತ್ತು, ಸರ್ವಿಸ್ ಈಸ್ ಅವರ್ ಮೋಟೋ ಅನ್ನೋ ಒಂದು ಧ್ಯೇಯವನ್ನು ನಾವು ಇವತ್ತು ಪಾಲಿಸ್ಕೊಂಡು ಹೋಗ್ತಾ ಇದೆ ಪ್ರತಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು. ನಮ್ಗೆ ಯಾಕಂದ್ರೆ ನೀವು ಹೇಳಿದಾಗೆ ನಾವು ಬಹಳ ಹತ್ತಿರದಿಂದ ರೈತರನ್ನ ನೋಡ್ತೇವೆ, ನಾವು ಬಹಳ ಹತ್ತಿರದಿಂದ ನೋಡ್ತೇವೆ ನಾವು. ಯಾಕಂದ್ರೆ ಅವರ ಆಗು ಹೋಗುಗಳು ಪ್ರತಿಯೊಂದು ನಮ್ಗೆ ಗೊತ್ತಿರುತ್ತೆ. ಆದ್ರಿಂದ ಆ ಇದರಲ್ಲಿ ನಾವು ನಮ್ಮ ಆಡಳಿತ ಮಂಡಳಿಯವರು ರೈತರೊಂದಿಗೆ ಬಹಳ ಚೆನ್ನಾಗಿ ಇದು ಮಾಡಿಕೊಂಡು ಅದ್ರ ಜೊತೆಗೆ ನಾವೀಗ ಪತ್ತಿನ ಸಹಕಾರ ಸಂಘ ಅಂತ ಹೇಳಿ ನಾವು ಪತ್ತಿನಲ್ಲಿ ಮಾತ್ರ ಉಳ್ಕೊಂಡಿಲ್ಲ, ಬೇರೆ ಸಾಲಗಳನ್ನು ನೀಡ್ತಾ ಇದ್ದೇವೆ. ಈ ತರ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ. ಸ್ಪಂದಿಸ್ತಾ ಇದ್ದೀವಿ. ಎಸ್, ಅದೇ ಸರ್ ಬೇಕಾಗಿರ್ತಕ್ಕಂಥದ್ದು. ಅಂತಿಮವಾಗಿ ಬೇಕಾಗಿರ್ತಕ್ಕಂಥದ್ದು ಇದು. ಅವ್ರ ಕಷ್ಟಕ್ಕೆ ಯಾವ ಸಂದರ್ಭದಲ್ಲಿ ಏನು ಕಷ್ಟ ಇರ್ತೋ ಆ ಕಷ್ಟಕ್ಕೆ ಕೈ ಜೋಡಿಸ್ತಕ್ಕಂಥದ್ದು ಕೋಆಪರೇಟಿವ್ ಕೆಲಸ ಅಂತ ನಾವು ಕರಿತೇವೆ. ಸರ್ ನೀವು ಎಷ್ಟರಲ್ಲಿ ಈ ಒಂದು ಸಹಕಾರಿ ಸಂಘಕ್ಕೆ ಬಂದ್ರಿ? ಬಂದಾಗ ಈ ಸಹಕಾರಿ ಸಂಘ ಹೇಗಿತ್ತು, ನಂತರ ಏನೆಲ್ಲ ಬದಲಾವಣೆಗಳಾಯಿತು ಹೇಳೋದಾದ್ರೆ? ಹೇಳಕ್ಕೋದ್ರೆ ಅಷ್ಟು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ. ಸದ್ಯದ ಮಟ್ಟಿಗೆ ಇವಾಗ ಭಾಳ ಚೆನ್ನಾಗಿ ನಡೀತಾ ಇದೆ. ಫಸ್ಟ್ ಒಂದು 2-3 years ಹೇಳ್ಬೋದಾ ಸಿ ಅವರೇ? 10 years. ಹೌದು, ಅಷ್ಟು ಇಂಪ್ರೂವ್ ಆಗಿ ಭಾಳ ಚೆನ್ನಾಗಿ ನಡೀತಾ ಇದೆ. ಮೋರವ್ರು ನಮಗೆ ಗೊಬ್ಬರಕ್ಕೆ ಗೋಡೌನ್ ಇರಲಿಲ್ಲ. ಒಂದು 2-3 ವರ್ಷದ ಹಿಂದೆ ಒಂದು ಹೊಸ ಗೋಡೌನ್ ಮಾಡಿ ನಮಗೆ ಬೇಕಾಗಿರೋ ಗೊಬ್ಬರದ ವಿಷಯದೆಲ್ಲ ತಗೊಂಡೋಗಿದ್ದೀವಿ. ಅದನ್ನು ನಾವು ಹಿರಿಯ ಸಹಕಾರಿಗಳ ಸಹಾಯದಿಂದ ಎಲ್ಲ ಅವರಿಗೆ ಸಪ್ಲೈ ಮಾಡ್ತಾ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸರ್ ಜೊತೆಗೆ ಏನಾಗ್ತದೆ ಅಂದರೆ ಸಹಕಾರಿ ಕ್ಷೇತ್ರಕ್ಕೆ ಬರ್ತಕ್ಕಂಥದ್ದು ತುಂಬ ಇದ್ರ ವಿಚಾರ. ಯಾಕೆ ಅಂತಂದರೆ ನೋಡಿ, ಇಲ್ಲಿ ಸಹಕಾರಿ ಸಂಘವನ್ನು ಯಾವಾಗ ಆಯ್ಕೆ ಮಾಡ್ಕೊತಾರೆ ಅಂದರೆ, ಒಂದು ರಾಜಕೀಯವಾಗಿ ಬೇಗ ಬೆಳಿಬೋದು, ತಕ್ಷಣ ಬೆಳಿಲಿಕ್ಕೆ ಸಹಕಾರಿ ಸಂಘ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಏನಂದರೆ ತಮ್ಮ ಬಿಸ್ನೆಸ್ಗೆ ಸಹಕಾರಿ ಆಗುತ್ತೆ ಸಹಕಾರಿ ಸಂಘ. ಬಿಸ್ನೆಸ್ ಮಾಡಬೇಕಾದ್ರೆ ಏನಾದ್ರು ಬೇಕಿದ್ರೆ ಸಮಥಿಂಗ್ ವ್ಯವಹಾರ ಮಾಡಲಿಕ್ಕೂ ಈಜಿ ಸಹಕಾರ ಸಂಘ. ಸೊ ಹಾಗಾಗಿ ಆ ಒಂದು ಅಂಥವರು ಕೂಡ ಸಹಕಾರಿ ಸಂಘಗಳಿಗೆ ಬರ್ತಾರೆ. ಸೊ ನಾನು ನೀವು ಅಂತ ಹೇಳ್ತಿಲ್ಲ, ಸೊ ಅಂಥವರು ಕೂಡ ಸಹಕಾರಿ ಸಂಘಗಳಿಗೆ ಬರ್ತಾರೆ. ರಾಜಕಾರಣ ಮಾಡಬೇಕು ಅನ್ನೋರು ಬರ್ತಾರೆ. ಇನ್ನು ಕೆಲವರು ಇರ್ತಾರೆ, ನಮ್ಮೂರು ಒಂದು ಸಂಘ ಇದೆಯಪ್ಪ, ಈ ಸಂಘವನ್ನು ಉತ್ತಮವಾಗಿ ಕಟ್ಟಿ ಬೆಳೆಸಬೇಕು, ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಸಂಘದೊಳಗಡೆ, ಇದು ನಿಂತು ನೀರಾಗಿದೆ, ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಒಂದು ಒಳ್ಳೆಯ ಯೋಚನೆಯನ್ನು ಇಟ್ಕೊಂಡು ಕೂಡ ಸಹಕಾರಿ ಸಂಘಕ್ಕೆ ಬರ್ತಾರೆ. ಸೊ ನೀವು ಯಾವ ಕಾರಣಕ್ಕೋಸ್ಕರ ಈ ಸಹಕಾರಿ ಸಂಘವನ್ನು ಆಯ್ಕೆ ಮಾಡ್ಕೊಂಡ್ರಿ ಹೇಳೋದಾದ್ರೆ ಸರ್? ಯಾವ್ದು ಹೇಳ್ಬೋದು? ರೀಸನ್ ಅಲ್ಲ, ನಿಮ್ಮ ರೀಸನ್ ನೀವೇನು ಕಾರಣ ಹೇಳಿ ಅಷ್ಟೇ. ಈ ಒಂದು ಸೊಸೈಟಿಗೆ ಬರಲಿಕ್ಕೆ ಕಾರಣ ಹೇಳಿ ಅಷ್ಟೇ. ರೀಸನ್ ಯಾವ ಕಾರಣಕ್ಕೋಸ್ಕರ ಬಂದ್ರಿ ಅಂದರೆ ಇಲೆಕ್ಷನ್ ಆಯಿತು. ಇಲೆಕ್ಷನ್ ಆಗಿ ಇಲೆಕ್ಟ್ ಆಗಿ ಸಹಕಾರ ಸಂಘದೊಳಗೆ ಬಂದು. ಅಲ್ಲ ಅದು ಸರಿ, ಬಟ್ ಕಾರಣ ಏನು? ಸುಮ್ಮನೆ ನಾನು ರೀಸನ್ ಅಲ್ಲಿ ಸಿಒ ಹೇಳಲಿಕ್ಕಾಗಲ್ಲ, ನೀವು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಆಮೇಲೆ ಅವ್ರು ಇಷ್ಟ ಆಗ್ಬಿಡ್ತದು. ಸಿಒ ಹೇಳಿದ್ರೆ ಅವ್ರ ಪರಿಸ್ಥಿತಿಯನ್ನು ನೀವು ಅವ್ರು ಹೇಳಿದಾಗ ಆಗ್ತದೆ. ನೀವಂದ್ರೆ ಏನು ಗೊತ್ತಾ ಸರ್, ಈಗ ಇಲ್ಲಿ ಬಂದಿರೋದು ಅಭಿವೃದ್ಧಿ ಮಾಡ್ಲಿಕ್ಕ, ಏನು ವಿಚಾರ ಏನು ಅಂತ ಹೇಳಿ ಯಾವ ಕಾರಣಕ್ಕೋಸ್ಕರ ಎಂಟ್ರಿ ಆಗ್ರಿ? ಸಂಸ್ಥೆನ ಅಭಿವೃದ್ಧಿ ಪಡಿಸ್ಬೇಕು ಅಂತಲೇ ನಾವು ಇದರಲ್ಲಿ ಇಲೆಕ್ಟ್ ಆಗಿ ಬಂದಿರೋದು. ಆ ಕಾರಣಕ್ಕೋಸ್ಕರ ಸಹಕಾರಿ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡ್ರಿ. ಹೌದು ಸರ್. ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂತಂದರೆ,
ನೋಡಿ ನಾವು ತಿಳಿದಾಗೆ ಸಹಕಾರಿ ಸಂಘಗಳಲ್ಲಿ ಮತ್ತೆ ನ್ಯಾಷನಲ್ ಬ್ಯಾಂಕ್ ಎರಡೂ ಇರುತ್ತೆ. ಈ ನ್ಯಾಷನಲ್ ಬ್ಯಾಂಕ್ ಏನಾಗುತ್ತೆ, ಸಿಬ್ಬಂದಿಗೆ ಅಂದ್ರೆ ಬೆಲ್ ಹೊಡೆದಾಗೆ, ಅಲ್ಲಿ ನ್ಯಾಷನಲ್ ಬ್ಯಾಂಕ್ ಒಳಗಡೆ ಕೊಟ್ಟರೆ ಬೆಲ್ ಹೊಡೆದಾಗೆ 3 ಗಂಟೆಗೆ ಅಂದರೆ 3 ಗಂಟೆಗೆ ಕ್ಲೋಸ್. ಅದು ಯಾರು ಏನೇ ಆಗ್ಬೋದು, ಬೆಳಗ್ಗೆ ಏನು ಬೇಕಾದ್ರೂ ನಡೀಬೋದು, ಆದರೆ ಅವ್ರು 3 ಗಂಟೆಗಿಂತ ಹೆಚ್ಚು ಕೆಲಸ ಮಾಡಲ್ಲ. 3 ಗಂಟೆ ಅಷ್ಟೇ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ಆದರೆ ನಮ್ಮ ಕೋಆಪರೇಟಿವ್ ಪ್ರೊಸೀಜರ್ ಸಿಬ್ಬಂದಿ ಆಗಲ್ಲ. ಅವ್ರಿಗೆ ಅಂದರೆ ಎಲ್ಲೋ ಇರ್ತಾನೆ, ನಾಳೆ ಅವನು ಶೂನ್ಯ ಬಡ್ಡಿ ಥರದ್ದು ಸಾಲ ಕಂಪ್ಲೀಟ್ ಆಗ್ತಾ ಇದೆ, ಅವ್ರು ಕಟ್ಟಲೇಬೇಕು ಅಂದರೆ ಅಲ್ಲಿಂದ ಫೋನ್ ಮಾಡ್ತಾರೆ, ನಾನು ದುಡ್ಡು ತರ್ತಾ ಇದ್ದೀನಿ ಸರ್ ವೆಯ್ಟ್ ಮಾಡಿ ಅಂದರೆ 8, 9, 10 ಗಂಟೆ ರಾತ್ರಿವರೆಗೂ ವೆಯ್ಟ್ ಮಾಡ್ತಾರೆ. ಬೆಳಿಗ್ಗೆ ಗೊಬ್ಬರ ಕೊಡಬೇಕಾ 5 ಗಂಟೆ ರಾತ್ರಿ ಬಂದು ನಿಲ್ತಾರೆ, 5:15 ಬಂದ್ಬಿಟ್ಟು ಗೊಬ್ಬರ ಕೊಡ್ಲಿಕ್ಕೆ ರೆಡಿಯಾಗಿ ನಿಂತಿರ್ತಾರೆ. ಆದರೆ ಆ ಸಿಬ್ಬಂದಿಗಳಿಗೆ ಕೊಡ್ತಕ್ಕಂಥ ವೇತನ ಸೌಲಭ್ಯಗಳು, ನಮ್ಮ ಸಹಕಾರಿ ಸಂಘದಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಕೊಡ್ತಕ್ಕಂಥ ವೇತನ ಸೌಲಭ್ಯಗಳಿಗೆ ಲಾಟ್ ಆಗಬೇಕು, ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಂದ್ ಮಾತ್ರಕ್ಕೆ ಅವರಿಗೆ ತೀರಾ ಈಗ ಕಡಿಮೆ ಕೊಡಬೇಕು ಅಥವಾ ಅನ್ಯಾಯ ಮಾಡಬೇಕು ಅನ್ನೋದಲ್ಲ. ನಿಮ್ಮ ಏನು ಒಂದು ನಿರೀಕ್ಷೆ ಇರುತ್ತೆ, ಕೊನೆ ಪಕ್ಷ ಅವ್ರು ಜೀವನ ಮಾಡಲಿಕ್ಕೆ ಒಂದು ಉತ್ತಮವಾದಂಥ ವೇತನವನ್ನು ಕೊಡಬೇಕಾಗುತ್ತೆ. ಸೊ ಆ ವಿಚಾರದಲ್ಲಿ ನಿಮ್ಮ ಸಹಕಾರಿ ಬ್ಯಾಂಕ್ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ, ಎಷ್ಟರ ಮಟ್ಟಿಗೆ ಅವರ ಸೌಲಭ್ಯಗಳನ್ನು ಒದಗಿಸಿದೆ ಅವರಿಗೆ ನಿಮ್ಮ ಸಿಬ್ಬಂದಿಗಳು? ಸಿಬ್ಬಂದಿಗಳಿಗೆ ನಮ್ಮ ಸವಲತ್ತುಗಳು ಕೊಟ್ಟು ಸಾಧ್ಯವಷ್ಟು ಆದಷ್ಟು ಕೊಡ್ತಾ ಇದ್ದೀವಿ. ಎಸ್ ಇಲ್ವಾ? ಇನ್ನು ಯಾರಿಗೂ ಕಮ್ಮಿ ಥರ ನಾವು ಕೊಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ, ಜಾಸ್ತಿ ಕೊಡುವಂಥ ಪರಿಸ್ಥಿತಿಯಲ್ಲೂ ಇಲ್ಲ. ಹೌದಲ್ಲ, ಲಾಭ ಮೀರಿ ಕೊಡ್ಲಿಕ್ಕಾಗಲ್ಲ. ನೀವು ನಿಮ್ಮ ಏನು ಇದಿರುತ್ತೆ ಅದ್ರ ಮೀರಿ ಸಂಬಳ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸಹಕಾರಿ ಸಂಘದಲ್ಲಿ. ಹಾಗಾಗಿ ಏನಿತ್ತು ಅದ್ರೊಳಗೆ ಕೊಡಬೇಕಾಗುತ್ತೆ. ಇದ್ರಲ್ಲಿ ಒಂದು ಸ್ವಲ್ಪ ಪರವಾಗಿಲ್ಲಪ್ಪ, ಇಲ್ಲಿ ಕೂತ್ಕೊಂಡು ಅವ್ರು ಫೀಸ್ ಕಟ್ಟೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಸಿಒ ಬಂದು ಕೂತಿರ್ತಾರೆ ಚೇಂಬರಲ್ಲಿ, ಅಯ್ಯೋ ನನ್ನ ಮಗನ ಫೀಸ್ ಕಟ್ಟಿಲ್ಲ, ನಾಳೆ ನಾನು ಫೀಸ್ ಕಟ್ಟಲಿಕ್ಕೆ ಏನು ಮಾಡಲಿ ಅಂತ. ಯಾವಾಗ ಯೋಚನೆ ಮಾಡ್ತಾರೋ ಆಗ ಪಕ್ಕ ಕೈ ಹಾಕ್ತಾರೆ. ಅದು ಸಾಮಾನ್ಯ, ಏನು ಮಾಡುವಾಗಿಲ್ಲ, ಸ್ಥಿತಿಯಾಗಿರುತ್ತೆ. ಸೊ ಹಾಗೆ ಸರ್ ಸರ್ ಅದ್ರ ಬಗ್ಗೆ ಇದ್ರ ಬಗ್ಗೆ ಪರವಾಗಿ ನಾನು ಹೇಳ್ತಾ ಇದ್ದೇನೆ. ಅಲ್ಲ, ಸಿಬ್ಬಂದಿಗಳ ಪರವಾಗಿ ಹೇಳಿ. ಅಧ್ಯಕ್ಷರ ಪರವಾಗಿ ಸಿಬ್ಬಂದಿಗಳ ಬಗ್ಗೆ ಹೇಳ್ತಾರೆ. ಓ ಹೇಳಿ. ಫಸ್ಟ್ ಆಫ್ ಆಲ್ ಸಿಬ್ಬಂದಿಗಳು ಎಷ್ಟು ಜನರು ಇದ್ದಾರೆ ಅದಿಲ್ಲ. ಅಲ್ಲ, ಸಿಬ್ಬಂದಿಗಳಿಗೆ ಈ ನೀವು ಕೇಳಿದಂಥ ಪ್ರಶ್ನೆ ಬಹಳ ಸಮಂಜಸವಾದ್ದು ಮತ್ತು ಉತ್ತಮವಾದ ಪ್ರಶ್ನೆ ಅಂತ. ಅದಕ್ಕೆ ಉತ್ತರ ಕೊಡೋದಕ್ಕೆ ಬಹಳ ಇಷ್ಟ ಆಗ್ತಾ ಇದೆ. ಯಾಕಂದ್ರೆ ಸಿಬ್ಬಂದಿಯಾಗಿ ನಾನು ಹೇಳೋದು, ಆದರೆ ಈ ಬೋರ್ಡಿನ ಪರವಾಗಿ ನಾನು ಮಾತಾಡ್ತಾ ಇರೋದ್ರಿಂದ, ನಾವು ನ್ಯಾಷನಲೈಸ್ ಬ್ಯಾಂಕ್, ಯಾವುದು ನ್ಯಾಷನಲೈಸ್ ಬ್ಯಾಂಕ್ ಇದೆ ಅದಕ್ಕೆ ನಾವು ಈ ಕೃಷಿ ಪತ್ತಿನ ಸಹಕಾರ ಸಂಸ್ಥೆಯನ್ನ ಹೋಲಿಕೆ ಮಾಡ್ಕೊಳಕ್ ಹೋಗೋದು ಸಾಧ್ಯ ಇಲ್ಲ. ಆದರೆ ನಮ್ಮ ಈ ಪೊನ್ನಂಪೇಟೆ ಕೃಷಿ ಪತ್ತಿನ ಸಹಕಾರ ಸಂಘದ ಸಿಬ್ಬಂದಿಗಳಿಗೆ ಸಂಘದ ದುಡಿಯುವ ಬಂಡವಾಳಕ್ಕೆ ಅನ್ವಯಿಸಿಕೊಂಡು ಸಿಗಬೇಕಾದಂತ ಸೌಲಭ್ಯಗಳನ್ನ ಆಡಳಿತ ಮಂಡಳಿ ನೀಡ್ತಾ ಇದೆ. ಯಾವುದೇ ಕೊರತೆಯನ್ನ ಮಾಡಲಿಲ್ಲ. ಸಿಬ್ಬಂದಿಗಳಿಗೆ ಸಿಗಬೇಕಾಗಿತ್ತು, ಸಿಗ್ತಾ ಇದೆ ಅಂತ ಹೇಳೋದು ನನ್ನ ಅಭಿಪ್ರಾಯ. ಆಗಿ ನಾನು ಹೇಳ್ತಾ ಇದ್ದೇನೆ. ಎಸ್, ನಾವೀಗ ಒಂದು ಲೋಕಲ್ ನಾವು ಇರುವಂತವ್ರು, ಈಗ ಹೆಚ್ಚಾಗಿ ನಾವು ನ್ಯಾಷನಲ್ ಬ್ಯಾಂಕು ಎಲ್ಲೋ ಉತ್ತರ ಪ್ರದೇಶದಲ್ಲೋ ಗುಜರಾತಿಂದಲೋ ಎಲ್ಲಿಂದಲೋ ಬಂದಿರ್ತಾನೆ, ಅವನ ನೀಡ್ಸ್ ಜಾಸ್ತಿ ಇರುತ್ತೆ. ಖಂಡಿತ. ಅದಕ್ಕೆ ನಾವು ಹೋಲಿಕೆ ಮಾಡ್ಕೋಬಾರ್ದು. ನಾವು ಇಲ್ಲೇ ಲೋಕಲ್ ಒಂದು ತಾಲೂಕು ಒಳಗಿರುವಂತವರೇ ಎಂಪ್ಲಾಯೀಸ್ ಆಗಿರ್ತೀವಿ ಮ್ಯಾಕ್ಸಿಮಮ್. ದೂರದಿಂದ ನಾವು ಬಂದಿರೋದಿಲ್ಲ. ಆಗ ನಮಗೆ ಕೆಲವು ಅವರಿಗಿರುವಂತ ಅನಿವಾರ್ಯತೆ ನಮ್ಗೆ ಇರಲ್ಲ. ಆದ್ರಿಂದ ಇಲ್ಲಿ ನಮ್ಮ ಪೊನ್ನಂಪೇಟೆಯ ಕೃಷಿ ಪತ್ತಿನ ಸಹಕಾರ ಸಂಘ, ಜನರಲ್ ಆಗಿ ಹೇಳಲ್ಲ, ಪೊನ್ನಂಪೇಟೆ ಕೃಷಿ ಪತ್ತಿನ ಸಹಕಾರ ಸಂಘದ ಸಿಬ್ಬಂದಿಗಳಿಗೆ ಸಿಗ್ತಾ ಇರೋ ವೇತನ ನಮ್ಮ ದುಡಿಯೋ ಬಂಡವಾಳಕ್ಕೆ ಅನ್ವಯಿಸಿಕೊಂಡು ಚೆನ್ನಾಗಿ ಸಂಬಳ ಸಿಗ್ತಾ ಇದೆ. ನಮಗೆ ಅದು ತೃಪ್ತಿಕರ ತಂದಿದೆ ಅಂತ ಆಡಳಿತ ಮಂಡಳಿ ಖಂಡಿತ. ಹಾಗಿದ್ದಾಗ ಮಾತ್ರ ಅವರು ಕೂಡ ಫ್ರೀಯಾಗಿ ಕೆಲಸವನ್ನ ಮಾಡ್ತಾರೆ, ಕೂತ್ಕೊಬಿಟ್ಟು ಆರಾಮಾಗಿ ಕೆಲಸ. ಹೇಳಿದ್ರೆ ನೀವು ಅಲ್ಲಿಯ ಸಿಬ್ಬಂದಿಗೂ ನಮ್ಮ ಸಿಬ್ಬಂದಿಗೂ ಹೋಲಿಕೆ ಮಾಡ್ಕೊಳಕ್ಕೆ ಆಗೋದಿಲ್ಲ. ಯಾಕಂದ್ರೆ ನೀವು ಅಲ್ಲಿ ಹೋಗಿ, ನೀವು ಒಂದು ಹಣ ಕಟ್ಟಬೇಕು ಅಂತ ಎಲ್ಲರೂ ಹೋಗಿ, ನೀವು ಹೋದ ತಕ್ಷಣ ಕೌಂಟ್ರಲ್ಲಿ ಅವ್ನು ಹಿಂಗೆ ಮಾಡ್ತಾ ಇರ್ತಾನೆ, ಎಲ್ಲ ಹಿಂಗೆ ಹೇಳ್ತಾ ಇರ್ತಾನೆ. ನಿಮ್ಮನ್ನ ಮಾತಾಡಿಸುವಂತ ಸಮಯ ಇದ್ದೇ ಇರುತ್ತೆ. ದೇಶದ ಪ್ರಧಾನಿಗೆ ಇರುತ್ತೆ ಸಮಯ, ನಮ್ಗೆ ನಾನು ಹೇಳೋದು. ಆದ್ರೆ ಅವ್ನು ಅದನ್ನ ಬೇಕು ಅಂತಲೇ ಅಲ್ಲಿ ಕ್ಯೂ ಅಷ್ಟಿರುತ್ತೆ, ಅವನಿಗೆ ಅದು ಬೇಕಾಗಿರಲ್ಲ. ಯಾಕಂದ್ರೆ ಅವನು ಅನಿವಾರ್ಯತೆ ಇಲ್ಲ, ಇವನಿಗೆ ಅಂದ ಅವನು FD ಇಟ್ನೋ ಇಡ್ಲಿ, FD ಇಡೋದು ನಮ್ಗಿಲ್ಲ, ದಾಹ ಇದೆ, ನಮ್ಗೆ FD ಇಡಬೇಕು, ಆ ಠೇವಣಿದಾರನ ನಾವು ಮನವೊಲಿಸ್ಕೊಳ್ಬೇಕು, ಮತ್ತೆ ನಮ್ಮ ಕಸ್ಟಮರ್ಸ್ನ ನಾವು ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ಬೇಕು, ಅವ್ರ ಜೊತೆ ಅವರ ಆಗು ಹೋಗುಗಳನ್ನ ನೋಡ್ಬೇಕು ಅನ್ನೋವಂತ ಒಂದು ದಾಹ ಅಂತ ಏನಿರುತ್ತೆ. ಅದರಿಂದ ನಾವೇನ್ ಮಾಡ್ತೀವಿ, ಬಂದ ತಕ್ಷಣ ನಮಸ್ಕಾರ ಅಂತ ನಾವೇ ಹೇಳ್ತೀವಿ, ಅವ್ರು ಹೇಳೋದು ವೇಟ್ ಮಾಡಲ್ಲ. ಕಮ್ಮಿನ ಅಂತ ಕೇಳಬೇಕಾಗಿಲ್ಲ, ನಮ್ಮಲ್ಲಿ ಆಲ್ವೇಸ್ ವೆಲ್ಕಮ್ ಅಂತ ಹೇಳ್ತಾ ಇರ್ತೀವಿ ನಾವು. ಹಾಗಾಗಿ ನಾವು ಅವ್ರಿಗೆ ಬೇಕಾದಂಥ ಸೇವೆಗಳನ್ನ ಬಹಳ ಉತ್ತಮವಾಗಿ ನಮ್ಮ ಸಂಘದ ಒಳಗೆ ನಮ್ಮ ಆಡಳಿತ ಮಂಡಳಿಯಷ್ಟು ತುಂಬ ಉತ್ತಮವಾಗಿ ನಮಗೆ ಸಹಕಾರ ನೀಡ್ತಾ ಇದೆ. ಈ ಥರದಲ್ಲಿ ನಾವು ಸಿಬ್ಬಂದಿಗಳು ಬಹಳ ನಮ್ರತೆಯಿಂದ ಹಾಗೂ ಬಹಳ ನೀವೇನು ಹೇಳಿದ್ರಿ, ಸಂಬಳ ಕಡಿಮೆ ಆದಾಗ ಈ ಕಡೆ ಕೈ ಹೋಗುತ್ತೆ ಅಂತ ಇರ್ಬೋದು ಸರ್, ಇರ್ಬೋದು. ಯಾವಾಗ ಬರುತ್ತದೆ ಅಂದ್ರೆ
ಆ ಸಂಘದ ಮೇಲಿನ ಅಭಿಮಾನ ಇದ್ದಾಗ ಇದು ಸತ್ಯ, main ಇದು ಸತ್ಯವಾದ ಒಂದು ಅಭಿಮಾನ ಅನ್ನೋದು ಬರ್ಬೇಕು ಸಂಘದ ಮೇಲೆ. ಬಂದಾಗ ಅವನು ಅದಕ್ಕೆ ಹೋಗಲ್ಲ. ಇವತ್ತೆಲ್ಲ ನಾಳೆ ನನಗೆ ಸಿಗುತ್ತೆ. ಖಂಡಿತ ಈಗ ನಾನು ಹೇಳೋದು, ನಾನು ಇನ್ನು 6 ತಿಂಗಳಿಗೆ ನಾನು ರಿಟೈರ್ಮೆಂಟ್ ಆಗ್ತಾ ಇದ್ದೀನಿ ಸರ್. ಆದ್ರೂ ನಮ್ಗೆ ಆ ಭಾವನೆ ಬರಬಾರ್ದು. ಯಾಕೆಂದ್ರೆ ಅಭಿಮಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ನೋಡಿ. ಖಂಡಿತ ಆ ತರದಲ್ಲಿ ನಮ್ಮಲ್ಲಿ ಯಾವ ತರ ದುರುಪಯೋಗ ಆಗಲಿ, ದುರುಪಯೋಗ ಆಸ್ಪದವನ್ನು ಆಗ್ತಾ ಇಲ್ಲ. ಖಂಡಿತ ಸರ್. ಯಾಕೆಂದ್ರೆ ನಿಮ್ಮ ಇದರಲ್ಲೇ ಇಂಟರ್ವ್ಯೂ ಮಾಡಿರೋ ಪ್ರಕಾರ 300 ರೂಪಾಯಿ ಸಂಬಳದ ಕೆಲಸ ಮಾಡಿದ್ದಾರೆ. ಹೌದು ಸರ್. ನಾನೇ ಉದಾಹರಣೆಗೆ ನಾನು 1200 ರೂಪಾಯಿಗೆ ಸೇರ್ಬೇಕು ಸರ್. ನೋಡಿ, 1200 ರೂಪಾಯಿ ಸಂಬಳ ನನಗೆ. ಹೌದು, ಬೇಸಿಕ್ DA ಸೇರಿ ನನಗೆ ಇವತ್ತು ಅದನ್ನ ನಮ್ಮ ಸಂಸ್ಥೆ ಅವತ್ತು ಆ ಮಾಡಿದ ದುಡಿಮೆಗೆ ಫಲವನ್ನ ಕೊಡ್ತಾ ಇದೆ, ಪ್ರತಿಫಲ ಕೊಡ್ತಾ ಇದೆ. ಯಾವತ್ತು ಬೆಳೆ ದತ್ತ ಚೆಲ್ಲಿದ ತಕ್ಷಣ ಕೊಯ್ಲು ಬರೋದಿಲ್ಲ ಸರ್. ಮತ್ತೆ ಸಂಘವು ಸುದೃಢವಾಗಿರ್ಬೇಕು. ನಾವು ಸಂಘದ ಅಪೇಕ್ಷೆ ಮಾಡ್ಬೇಕಾದ್ರೆ ಸಿಬ್ಬಂದಿಗಳಾಗಿ ನಾವೇನ್ ಮಾಡ್ಬೇಕಂದ್ರೆ ಸಂಘಕ್ಕಾಗಿ ದುಡಿಬೇಕು. ಅದನ್ನ ಮಾಡಿದ್ಮೇಲೆ ನಾವು ಬೋರ್ಡ್ ಕೇಳಬೇಕು, ನೋಡಿ ಸರ್ ಈ ತರ ಇದೆ, ಈ ತರ ಇದೆ ಸ್ಟೇಟಸ್ ನಮ್ದು, ಈ ತರ ಇದೆ, ಇದಕ್ಕೆ ದಯವಿಟ್ಟು ನಮ್ಗೆ ಈ ತರ ಮಾಡ್ಬೇಕು ಅಂತ ಕೇಳೋಕೆ ನಮ್ಗೊಂದು ಖಂಡಿತ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಸಂಘದಲ್ಲಿ ಯಾವ ತೊಂದರೆಯನ್ನು ಕಾಣ್ತಾ ಇಲ್ಲ. ನಮ್ಮ ಸಿಬ್ಬಂದಿಗಳು ಅಷ್ಟು ಚೆನ್ನಾಗಿ ದುಡಿಮೆ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ಅವರು ಏನು ತಗೊಳ್ಬೇಕು ಅಂತ ತಗೊಳ್ತಾ ಇದ್ದಾರೆ. ಅಲ್ಲ, ಆಗಿದ್ದಾಗ ಮಾತ್ರ ಸರ್ ಕಡೆ ಸಂಘ ಬೆಳೀತಾ ಹೋಗುತ್ತೆ. ಜೊತೆಗೆ ಸಿಬ್ಬಂದಿಗಳು ತೃಪ್ತಿದಾಯಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾಗ ಸಂಘ ಆಟೋಮೆಟಿಕ್ ಬೆಳೆದು ಬರುತ್ತೆ. ಯಾಕೆಂದ್ರೆ ನೋಡಿ, ಈಗ ಅವ್ರು ಹೇಳಿದಾಗೆ ನಾವು ನ್ಯಾಷನಲ್ ಬ್ಯಾಂಕ್ ಒಳಗಡೆ ಹೋದಾಗ ಮಾತಾಡ್ಸೋದು ಹೋಗ್ಲಿ, ಇಲ್ಲಿ ಕೆಲವರಿಗೆ ದಕ್ಷಿಣ ಕನ್ನಡ ಮತ್ತೆ ನಮ್ಮ ದಕ್ಷಿಣ ಕೊಡಗು ಇವೆರಡೂ ತಾಂಡ್ರೆ, ದಕ್ಷಿಣ ಕನ್ನಡ ಮತ್ತೆ ದಕ್ಷಿಣ ಕೊಡಗು, ಉತ್ತರ ಕೊಡಗುಡಿ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕನ್ನಡವನ್ನೇ ಮಾತನಾಡ್ತಾರೆ. ಬಟ್ ಇಲ್ಲಿ ಕೆಲವರಿಗೆ ಕನ್ನಡ ಬರ್ಲಿಕ್ಕಿಲ್ಲ, ಕೂರ್ಗಿಸೇ ಮಾತನಾಡ್ತಾರೆ, ಕೂರ್ಗಿ ಲ್ಯಾಂಗ್ವೇಜೇ ಮಾತನಾಡ್ತಾರೆ. ಅಲ್ಲಿ ಅವರಿಗೆ ಕನ್ನಡ ಹೋಗ್ಲಿ, ಸರಿ ಕೂರ್ಗಿಸ್ ಹೋಗ್ಲಿ, ಕನ್ನಡವೇ ಬರಲ್ಲ ಅಲ್ಲಿ ನ್ಯಾಷನಲ್ ಬ್ಯಾಂಕಲ್ಲಿ. ಅದೇ ನಮ್ಮ ಕೋಆಪರೇಟಿವ್ ಬ್ಯಾಂಕಿಗೆ ಬಂದ್ರೆ ಆಗಲ್ಲ. ಒಂದು ಸ್ಥಳೀಯ ಭಾಷೆ, ಅದೇ ಭಾಷೆಯನ್ನು ಮಾತನಾಡ್ತಾರೆ, ಜೊತೆಗೆ ಪರಿಚಯ ಇರ್ತಾರೆ. ಸೊ ಹಾಗಾಗಿ ಜೊತೆಗೆ ಇನ್ನೊಂದೇನಂದ್ರೆ ನಮ್ಮ ಜನರು ಕೂಡ ಆದಷ್ಟು ಸಹಕಾರಿ ಸಂಘವನ್ನು ಹಾಕಿ ಮಾಡಬೇಕು. ಕಾರಣ ನಮ್ಮ ಹಣ ನಮ್ಮಲ್ಲೇ ಉಳಿಯುತ್ತೆ, ನಮ್ಮೂರಿನ ಹಣ ನಮ್ಮೂರೊಳಗೆ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ, ಹೊರಗಡೆ ಹೋಗಲ್ಲ. ಲಾಭ ಬಂದ್ರೆ ಮತ್ತೊಬ್ಬ ತನಗೆ ಬರುತ್ತೆ. ಅದನ್ನ ನಂಬಿಕೆ ಉಳಿಸ್ಕೋಬೇಕು ಸರ್. ಸಂಸ್ಥೆ ಕರೆಕ್ಟ್ ಸರ್. ನಮ್ಮಲ್ಲಿ ತೊಡಗಿಸ್ಕೊಳ್ಬೇಕಾದ್ರೆ ಇದ್ರಲ್ಲಿ ನಾನು ತೊಡಗಿಸ್ಬೋದಾ ಅಂತ ಹೇಳುವಂತ ಯೋಚನೆ ಬರ್ಬೇಕಾದ್ರೆ ನಾವು ಆ ತರ ಗುಡ್ ವಿಲ್ ಅನ್ನ ಕ್ರಿಯೇಟ್ ಮಾಡಿ ಇಡಬೇಕು. ಕರೆಕ್ಟ್ ಸರ್. ಕ್ರಿಯೇಟ್ ಮಾಡಿ ಇಟ್ಟಾಗ ಆಟೋಮೆಟಿಕ್ ಜನ ಬರ್ತಾರೆ, ಸದಸ್ಯರು ಬಂದು ಸಹಕಾರ ನೀಡ್ತಾ ಇದ್ರೆ ನಾವೇ ನಮ್ಮ ಸಂಘವೇ ಹೇಗೋಯ್ತು ಅನ್ನೋದಕ್ಕಿಂತ ಬೆಳವಣಿಗೆಯಲ್ಲಿ ಬಂತು, ಬೆಳೀತಾ ಇದೆ ಅಂತ ಹೇಳೋದಕ್ಕೆ ಇದೇ ಒಂದು ಕಾರಣ. ಹೌದು ಸರ್, ಖಂಡಿತ. ಯಾಕಂದ್ರೆ ನಾವು ದಕ್ಷಿಣ ಕನ್ನಡ, ಕೊಡಗು, ಉತ್ತರ ಕನ್ನಡವನ್ನು ನೋಡಿದಾಗ ಇದು ಖಂಡಿತ ಸರಿ ಅನ್ಸುತ್ತೆ ನೀವು ಹೇಳ್ತಾ ಇರ್ತಕ್ಕಂಥ ಮಾತು. ಮತ್ತೆ ನೀವು ಹೇಳಿದ್ರಿ ಲೋಕಲ್ ಲ್ಯಾಂಗ್ವೇಜ್ ಅಂತ, ಅದು ಬಹಳ ಉಪಯೋಗ ಸರ್. ಈಗ ನಾನು ನಿಮ್ಮ ಭಾಷೆಯಲ್ಲಿ ನಿಮ್ಮ ಜೊತೆ ಮಾತಾಡಿದಾಗ ನೀವು ನಮ್ಗೆ ಆತ್ಮೀಯರಾಗ್ತೀರಾ. ಇದು ಸೈಕಲಾಜಿಕಲ್ ಒಂದು ಮೆಂಟಲಿ ನಾವು ರೆಡಿ ಆಗ್ಬೇಕಾಗಿದ್ದಿದೆ. ಯಾಕೆ ನಾವು ಆ ಭಾಷೆಯನ್ನ ಬಳಸ್ಕೋಬೇಕು, ರೀಜನಲ್ ಭಾಷೆಯನ್ನ ಯಾಕೆ ಬಳಸ್ಕೋಬೇಕು ಅಂತ ಇದು ಉತ್ತಮ. ಯಾಕಂದ್ರೆ ನಮ್ಗೆ ಆತ್ಮೀಯರಾಗ್ತಾರೆ. ಹೌದು, ಆಗ ನಮ್ಮ ಆಟೋಮೆಟಿಕ್ ಅವ್ರ ಜೊತೆ ಕೊಡು ತಗೋದು ಅಂತಾನೆ ಏನಿದ್ರು ಕೊಡು ತಗೋ ಕಾರ್ಯಕ್ರಮನೇ ಈ ಸಂಸ್ಥೆಗಳು. ಕೊಡು ತಗೊಳ್ಳೋದ್ರಲ್ಲಿ ಒಂದು ಅರ್ಥಗರ್ಭಿತವಾಗಿರ್ಬೇಕು ಅಂತ ಹೇಳೋದು. ನನ್ನ ಮಾತೃಭಾಷೆಯನ್ನು ಮಾತನಾಡಿದಾಗ ಏನೋ ಒಂದು ತೃಪ್ತಿ, ಓ ನಮ್ಮವರು ಅನ್ನೋ ಒಂದು ಭಾವನೆ ಬರುತ್ತೆ. ಸತ್ಯ ಸರ್. ಸರ್ ಜೊತೆಗೆ ಇನ್ನೊಂದೇನಂತ ಅಂದ್ರೆ ಸಹಕಾರಿ ಸಂಘಗಳು ಅಂದ ತಕ್ಷಣ ಸಾಲ, ಸಾಮಾನ್ಯವಾಗಿ ಸಾಲವನ್ನ ಕೊಡ್ತಕ್ಕಂಥದ್ದು ಇರುತ್ತೆ. ನಿಮ್ಮಲ್ಲಿ ಏನೆಲ್ಲ ಸಾಲ ಕೊಡ್ತಿದ್ದೀರಾ? ರೈತರು ಎಷ್ಟು ಧೈರ್ಯವಾಗಿ ನಿಮ್ಮ ಸಂಸ್ಥೆ ಒಳಗಡೆ ಬಂದು ಸಾಲವನ್ನ ಪಡಿಬಹುದು ಸರ್? ಇದು ಕೃಷಿ ಅಂತ ಹೇಳಿದ್ರೆ ಕೃಷಿಗೆ ಮಾತ್ರ ಸಾಲ ಅಂತ ಹೇಳುವಂತ ಒಂದು ಬ್ಯಾನರ್ ಇದೆ. ಆದ್ರೆ ನಾವು ಕೃಷಿ ಪತ್ತಿನ ಸಹಕಾರ ಸಂಘ, ಕೃಷಿ ಪತ್ತು ಅಂದ್ರೆ ಸಾಲ, ಕೃಷಿಗೆ ಸಂಬಂಧಪಟ್ಟ ಸಾಲ. ಆ ಕೃಷಿಗೆ ಸಂಬಂಧಪಟ್ಟ ಸಾಲಗಳಾಗಿ ನಾವು ಅವರ ಪಾಣಿ ಏನಿದೆ, RTC ಏನಿದೆ, ಅದಕ್ಕೆ ಬೇಕಾದ ಸಂಬಂಧಪಟ್ಟದ್ದು 0% ಅಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸೇರಿದಂತೆ 5 ಲಕ್ಷವರೆಗೆ 0% ಸಾಲವನ್ನ ಕೊಡ್ತಾ ಇದೆ. ಯಾರು ಸಿಂಗಲ್ RTC ಇದ್ದಾರೆ ಅಂತವರಿಗೆ ನೀಡ್ತಾ ಇದೆ. ಆ ನಂತರದಲ್ಲಿ ಆ ವ್ಯಕ್ತಿಗೆ ಈಗ ಕೃಷಿಗೆ ನೀವೇನೋ ಕೊಟ್ಟರೆ 5 ಲಕ್ಷ ಸಾಲ, ಅವನೇನೋ ಒಂದು ಮಾಡ್ತಾನೆ, ಅಲ್ಲಿ ಮುಗೀತು. ನಂತರ ಅವನಿಗೆ ಏನಾದ್ರು ಗೊಬ್ಬರ ಹಾಕ್ಬೇಕು. ಗೊಬ್ಬರ ಹಾಕ್ಬೇಕಂತ ಪ್ರಸಂಗ ಬಂದಾಗ ನಾವು ಗೊಬ್ಬರ ಸಾಲವನ್ನು ಕೊಡ್ತೇವೆ. ಮತ್ತೆ ಲೇಬರ್ಸ್ ತಗೊಳ್ತಾರೆ, ಲೇಬರ್ಸ್ಗೆ ಪ್ರಾಬ್ಲಮ್ ಆಗುತ್ತೆ. ಲೇಬರ್ಸ್ ಪ್ರಾಬ್ಲಮ್ ಆದಾಗ ನಾನು ಇಲ್ಲಿಗೆ ಇನ್ನೊಂದ್ ಕಡೆ ಹೋಗ್ಬೇಡ, ಬನ್ನಿ ನಮ್ಮಲ್ಲೇ ನಾವು ಶ್ಯೂರಿಟಿ ಲೋನ್, ಜಾಮೀನು ಸಾಲವನ್ನ ಕೊಡ್ತೀವಿ. ಸಾಲ ಇದ್ದಾಗೆ ಕೊಡ್ತೀರಾ? ಒಂದು ಸಾಲ ಇಲ್ಲ, ಹೇಗೆ ಅಂದ್ರೆ ನಾವು 365 ಡೇಸ್ ಕಾನ್ಸೆಪ್ಟ್. 365 ಡೇಸ್ ಒಂದು 6 ಮಂತ್ ಆಗಿದ್ರೆ ಅದು ಡ್ಯೂ ಆಗೋದಿಲ್ಲ. ಯಾವನು ಸುಸ್ತಿ ಆಗ್ತಾನೆ, ಸುಸ್ತಿ ಆದವನಿಗೆ ಮತ್ತೆ ಸಾಲ ನೀಡೋದಿಲ್ಲ. ಅದನ್ನ ಕ್ಲೋಸ್ ಮಾಡಬೇಕು, ನಂತರ ಹೊಸ ಸಾಲ ತಗೋಬೇಕು. ಈಗ ನಮ್ದು ಏನಂದ್ರೆ ನಮ್ಮ ಸಂಸ್ಥೆಯಲ್ಲಿ ಅತ್ಯಧಿಕ ಸಾಲದ ಮೊತ್ತ 10 ಲಕ್ಷ ರೂಪಾಯಿಗಂಟ ಒಂದು ವ್ಯಕ್ತಿ ಪಡಿಬಹುದು. ಇದನ್ನ ನೋಡಿ ತಿಳ್ಕೋಬೇಕು, ನಮ್ಮ ಬೈಲಾದೊಳಗೆ ಏನಿದೆ,
ನಾವು ಒಬ್ಬ ವ್ಯಕ್ತಿಗೆ ಎಷ್ಟು ಕೊಡಬೇಕು, ಅದರ ಮೇಲೆ ಕೊಟ್ಟರೆ ನಮ್ಗೆ ಏನು ಪ್ರಾಬ್ಲಮ್. ನಂತರ ರಿಕವರಿಗೆ ಹೋಗುವಾಗ ಕೇಳ್ತದೆ ಸಹಕಾರ ಸಂಘಗಳು ಒಪ್ಪಂದಕ್ಕೆ ಒಂದು ಕೇಸೇ ಹೋಗ್ತದೆ ಅಂತ ತಿಳ್ಕೊಳ್ಳಿ. ಆಗ ನೀನು ಹೆಂಗಪ್ಪ ಇವ್ನಿಗೆ 15 ಲಕ್ಷ ಕೊಟ್ಟೆ, ನಿನ್ಗೆ ಏನು ಮ್ಯಾಂಡೇಟ್ ಇತ್ತು, ಹೌದು ಹೌದು, ಯಾವ ಆಧಾರದ ಮೇಲೆ ನೀನು ಕೊಟ್ಟೆ, ಬೋರ್ಡ್ ಹೇಳುತ್ತೆ ನೀನು ಕೊಟ್ಬಿಡಲ್ಲ. ನೀನು ಆಸ್ ಎ ಸಿಒ ನಿರ್ವಹಣೆ ಮಾಡಬೇಕಾದಂತ ವ್ಯಕ್ತಿ ಇದನ್ನ ನಿರ್ವಹಿಸ್ತಾನೆ, ನೀನು ಮಾಡುವಂತ ಕೆಲಸ ಯಾವ ತರ ಅಂತ ಕೇಳ್ತದೆ. ಖಂಡಿತ ಇದನ್ನ ಇಂಥ ಚಿಕ್ಕ ಚಿಕ್ಕ ಏನಿದೆ ನಮ್ಮ ಆಕ್ಟ್ ಬೈಲ ಇದನ್ನ ನೋಡ್ಕೊಳ್ಬೇಕು, ಅದನ್ನ ಸ್ಟಡಿ ಮಾಡಬೇಕು, ಅದರ ಪ್ರಕಾರ ಅದರ ಗೈಡ್ಲೈನ್ಸ್ ಬೋರ್ಡ್ಗೆ ಇಡಬೇಕು, ಅಧ್ಯಕ್ಷರ ಉಪಾಧ್ಯಕ್ಷರ ನಿರ್ದೇಶಕರ ಗಮನಕ್ಕೆ ತರಬೇಕು. ಆ ಪ್ರಕಾರವಾಗಿ ಕೆಲಸ ಮಾಡ್ತಾ ಹೋದಾಗ ನಿಮ್ಗೆ ಎಲ್ಲಿಯೂ ಯಾವ ಅಡೆತಡೆ ಬರೋದಿಲ್ಲ. ಖಂಡಿತ. ಅದಲ್ಲದೆ ನಾವು ಬೆಳೆ ಸಾಲ, ಜಾಮೀನು ಸಾಲ, ಗೊಬ್ಬರ ಸಾಲ, SHG ಸ್ವಸಹಾಯ ಗುಂಪುಗಳಿಗೆ ಸಾಲ ಅದನ್ನು ಕೊಡ್ತಾ ಇದ್ವಿ. ಸ್ವಸಹಾಯ ಸಾಲ, ವೇತನ ಆಧಾರಿತ ಸಾಲ, ಈ ತರ ಸಾಲಗಳನ್ನೆಲ್ಲ, JLG ಸಾಲ, ಜಂಟಿ ಬಾಧ್ಯತಾ ಸಾಲ, ಮತ್ತೆ ಆಭರಣ ಸಾಲ. ಏನೋ ಒಂದು ರೈತನಿಗೆ ಏನೋ ಒಂದು ಪ್ರಾಬ್ಲಮ್ ಆಯ್ತು, ನನಗೆ ದುಡ್ಡು ಬೇಕು ಇವತ್ತು, ಏನೋ ಒಂದು ಪರ್ಚೇಸ್ ಮಾಡ್ಬೇಕು, ನನಗೆ ಏನೋ ಬೇಕು ಅಂದ್ರೆ ಬಾ ಇಟ್ಕೋ, ನೀನು ವೆಯ್ಟ್ ಮಾಡಬೇಡ ತುಂಬ ಹೊತ್ತು, ನಿನಗೆ ಫೋನ್ ಮಾಡಿ ಹೇಳು ನನಗೆ, ನಾನು ಮುಂದೆ ಇವತ್ತು ಯಾರು ಇದ್ದಾರೆ ಅಪ್ರೈಸರ್ನ ಕರೆಸ್ತೀನಿ, ನಾನು ತೂಗಿ ನಿಮಗೆ ಕೊಡ್ತೀನಿ. ಹಾಗಾಗಿ ಇಂಥ ಸಾಲಗಳನ್ನೆಲ್ಲ ಮಾಡಿ ರೈತರಿಗೆ ಏನೆಲ್ಲ ಬೇಕು, ಯಾವ ಥರದಲ್ಲೆಲ್ಲ ಉಪಯೋಗ ಆಗುತ್ತೆ ಆ ಥರ ಮಾಡಿದೆ. ಹಾಗೆಯೇ ನಾವು ಅದರ ಜೊತೆಗೆ ನಾವು ನಮ್ಮ ಕೃಷಿ ಪತ್ತಿನ ಪೊನ್ನಂಪೇಟೆ ಕೃಷಿ ಪತ್ತಿನ ಸಹಕಾರ ಸಂಘ ಏನಿದೆ, ನಮ್ದೊಂದು ಟೌನ್ ಒಳಗಿರುವಂಥ ಸಹಕಾರ ಸಂಘ ಆಗಿದ್ದರಿಂದ ಈ ಟೌನ್ನಲ್ಲಿ ಉಪಯೋಗಕ್ಕೆ ಬರುವಂಥ ಪಿಗ್ನಿ ಓಡಿ ಸಾಲವನ್ನು ನೀಡ್ತಾರೆ. ಒಳ್ಳೆ ವಿಚಾರ ಸರ್. ಜೊತೆಗೆ ಇನ್ನೊಂದೇನಂದ್ರೆ ನೋಡಿ, ಇಲ್ಲಿ ಏನೇ ಆದ್ರೂ ಕೂಡ ನೀವು ಫೈನಲ್ ಸೀಟ್ ಅಲ್ಲ, ನಿಮ್ಗೆ ಫೈನಲ್ ಅಲ್ಲ, ಫೈನಲ್ ಸೀಟ್ ಇಲ್ಲಿದೆ, ಇದೇ ಫೈನಲ್ ಸೀಟ್. ಸರ್ ಏನಾಗುತ್ತೆ ಅಂದ್ರೆ ನೋಡಿ, ಗೆದ್ದು ಬಂದಾಗ ಚುನಾವಣೆಯಲ್ಲಿ ಇವ್ರು ಒಬ್ಬರೇ ಬರೋಲ್ಲ, ಇವ್ರು ಬಂದು ಇಲ್ಲಿ ಕೂತ್ರೆ ಇವ್ರ ಹಿಂಬಾಲಕರು ಬಂದು ನಿಮ್ಮ ಹತ್ರ ಕೊಡ್ತಾರೆ, ಇಲ್ಲಿ ಕೊಡ್ತಾರೆ. ಕಾರಣ ಏನಂದ್ರೆ ಯಾರು ಹಿಂಬಾಲಕರಿರ್ತಾರೆ, ಒಂದು ಅವರಿಂದ ಏನೋ ಒಂದು ಹೆಲ್ಪ್ ಆಗುತ್ತೆ ಅಥವಾ ಮತ್ತೊಂದು ಏನೋ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಬೆಂಬಲಿಸಿರ್ತಾರೆ. ಸಾಮಾನ್ಯವಾಗಿ ಅವ್ರು ಇಲ್ಲ ನಾವು ಆ ಥರ ಏನು ಮಾಡಲ್ಲ, IPS ಮಾಡಲ್ಲ, ಅದು ಸುಳ್ಳಾಗಿರುತ್ತೆ. ಅದು ಕೇವಲ ನಮ್ಮ ಮುಂದ್ಗಡೆ ಹೇಳ್ತಕ್ಕಂಥದ್ದು ಅಷ್ಟೇ. ಯಾಕೆಂದ್ರೆ 100ಕ್ಕೆ 100 ಅವ್ರು IPS ಮಾಡಬೇಕಾಗುತ್ತೆ. ಕಾರಣ ಏನಂದ್ರೆ ಅವ್ರು ಇವತ್ತು ಮಾಡಲಿಲ್ಲ ಅಂದರೆ ನಾಳೆ ಅವರನ್ನ ಬಿಟ್ಬಿಟ್ಟು ಅವ್ರು ವಿರೋಧ ಪಕ್ಷಕ್ಕೆ ಹೋಗಿ ನಿಂತಿರ್ತಾರೆ. ಅವರು ಅವತ್ತು ನಾನು ಹೋದಾಗ ಸಾಲ ಕೊಡ್ತಿಕ್ಕಾಗಲಿ ಇವರೇ ಅವ್ರು ಲೀಡ್ರು ಮಾಡ ಅಂತ ಹೇಳ್ಬಿಡ್ತಾರೆ. ಸೊ ಆ ಕಾರಣಕ್ಕೆ ಅವರು ಅನಿವಾರ್ಯವಾಗಿ ಇಂಪ್ಲಿಯನ್ಸ್ ಮಾಡಬೇಕು, ಮಾಡಬಾರ್ದು ಅನ್ನೋದಲ್ಲ ನಮ್ಮ ಉದ್ದೇಶ. ಇಂಪ್ಲಿಯನ್ಸ್ ಯಾಕೆ ಮಾಡಿದ್ರಿ ಸರ್ ಅನ್ನೋದಲ್ಲ, ಆದರೆ ಇಂಪ್ಲಿಯನ್ಸ್ ಮಾಡಿದಂಥ ವ್ಯಕ್ತಿ ಸಾಲವನ್ನು ಸರಿಯಾಗಿ ಕಟ್ತಾನ, ಅದು ಇಂಪಾರ್ಟೆಂಟ್. ಯಾಕೆಂತಂದ್ರೆ ಇವತ್ತು ಅಧ್ಯಕ್ಷತೆ ಇಂಪ್ಲಿಯನ್ಸ್ ಮಾಡಿರ್ತಾನೆ, ಕಟ್ಟಕ್ಕಾಗಲ್ಲ ಅಂತ ಶಾಸಕರು ತಗೋಗ್ತಾರೆ, ಇಲ್ಲಾಂದ್ರೆ ಮನುಷ್ಯ ತಗೋಗ್ತಾರೆ. ಇಂಪ್ಲಿಯನ್ಸ್ ಅನ್ನೋದು ಈಗ ಬರುತ್ತೆ, ಎಲ್ಲರೂ ಅಂತ ಹೇಳ್ತಾ ಇಲ್ಲ. 97% ತಂದು ಕಟ್ಟೋಗ್ತಾರೆ. ಇನ್ನು 3% ಇಂಥವ್ರು ಇದ್ದಾಗ ಇವ್ರಿಂದ ಉಸಿರಾತಿ ಕಷ್ಟ. ಅವತ್ತೇನು ಹೇಳ್ತಾರೆ, ನೋಡಪ್ಪ ನಾನೇನೇ ಹೇಳಿದೆ, ನೀನು ಹೇಗೆ ಕೊಟ್ಟೆ ಸಾಲವನ್ನ, ನೀನು ಡಾಕ್ಯುಮೆಂಟ್ ತಗೋಬೇಕಿತ್ತು, ನಾನು ಡಾಕ್ಯುಮೆಂಟ್ ತಗೊಳ್ದ್ರೆ ಕೂಡ ಅಂತ ಹೇಳಿರ್ಲಿಲ್ವಲ್ಲ ಅಂತ ನಿಮ್ಮನ್ನೇ ಕೇಳ್ತಾರೆ. ಸಾಮಾನ್ಯವಾಗಿ CEO ಬರ್ತಕ್ಕಂಥದ್ದು, ಫೈನಲಿ ಅಧಿಕಾರಿಗಳು ಕೇಳ್ತಕ್ಕಂಥದ್ದು ನಿಮ್ಮನ್ನೇ, ನೀನು ಹೇಗಪ್ಪ ಕೊಟ್ಟೆ, ಇಂಥ ಡಾಕ್ಯುಮೆಂಟ್ ಹೇಗೆ ಕೊಟ್ಟೆ ನೀನು. ಯಾವುದೇ ಇಲಾಖೆ ಆಗಲಿ ಯಾರೇ ಆಗಲಿ ಬಂದು ಕೇಳೋದು ಅಧ್ಯಕ್ಷರನ್ನ ಕೇಳಲ್ಲ. ಖಂಡಿತ CEO ಅವ್ರನ್ನ ಆಡಿಟಿಂಗ್ ಬಂದ್ರು ಎಲ್ಲೂ ಅಧ್ಯಕ್ಷರನ್ನ ಕೇಳಲ್ಲ. ಇಲ್ಲ, ನಿಮ್ಮನ್ನ ಅಧ್ಯಕ್ಷರು ಸುಪ್ರೀಂ ಇರ್ಬೋದು, ಆದ್ರೂ ಅಲ್ಲಿ ಕೇಳಲ್ಲ. ನನ್ನನ್ನೇ ಬಂದ್ರು CEO ಏನಪ್ಪ ಹೆಂಗ್ ಕೊಟ್ಟೆ ಇದು ಹೆಂಗೆ. ಈಗ ಮೇಲ್ವಿಚಾರಕರು ಬಂದ್ರು, ಸೂಪರ್ವೈಸರ್ ಬರ್ತಾರೆ, ಹಾಗೆ ಅದು ಅಧ್ಯಕ್ಷ ಏನೂ ಆಗಲ್ಲ ಸರ್. ಅಧ್ಯಕ್ಷ ನಾನು ತಿಳಿದಾಗೆ ಏನೇ ಮಾಡಿದ್ರು ಕೂಡ ಅವ್ರು ಬಚಾವ್ ಆಗ್ತಾರೆ. ನನಗೆ ತಿಳಿದಾಗೆ ನನಗೆ ಗೊತ್ತಿಲ್ಲ ಸರ್, ನಾನು ಹೇಳಿದೆ ನಮ್ಮ ಹುಡುಗ ಬಂದಿರಪ್ಪ ಅದೇನು ನೋಡ್ಬಿಟ್ಟು ಕೊಡು ಅಂತ ಹೇಳಿದ್ರೆ ಮುಗಿದೋಯ್ತು ಅಷ್ಟೇ CEO ಅಧ್ಯಕ್ಷರ ಕೆಲಸ. ನಂತರ ಏನಾಗುತ್ತೆ, ಕೊಡಬಾರ್ದು ಅಂತ ನಾವು ಇಂಪ್ಲಿಯನ್ಸ್ ಮಾಡಿ ಕೊಟ್ಟರು ಕೂಡ ಅದು ವಸೂಲಾತಿ ಇಂಪಾರ್ಟೆಂಟ್ ಆಗುತ್ತೆ. ಆ ವಸೂಲು ಮಾಡಬೇಕಾದ್ರೆ ನಿಮ್ಮ ಆಡಳಿತ ಮಂಡಳಿ ಅವ್ರು ಅದೇ ರೀತಿ ಇಂಪ್ಲಿಯನ್ಸ್ ಮಾಡ್ಕೊಂಡು ಜೊತೆಯಲ್ಲಿ ಬಂದಿದ್ದೆ ಅವ್ರು ಕೊಡ್ಸಿದ್ರೆ ಕಟ್ಟಪ್ಪ ನೀನವ್ರ ಸಮಸ್ಯೆ ಇಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಆಡಳಿತ ಮಂಡಳಿಯವರು ಯಾರನ್ನೂ ವಿರೋಧ ಕಟ್ಕೊಳ್ಳಲ್ಲ ನನಗೆ ತಿಳಿದಾಗೆ. ಸೊ ನಿಮ್ಮ ಸಹಕಾರಿ ಸಂಘದಲ್ಲಿ ಈ ವಿಚಾರವಾಗಿ ಮಾತನಾಡೋದಾದ್ರೆ ಹೇಳಿ ಸರ್. ನನಗೆ ತುಂಬ ಸಂತೋಷ ಸರ್. ಏನಂದರೆ ನಾನು ಇಲ್ಲಿ ಲೋಕಲ್, ಅದಕ್ಕೆ ಹೇಳೋದು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಮಗೆ ಅಡಗಿರುವಂಥ ಕಾರ್ಯವ್ಯಾಪ್ತಿ ಆಗುತ್ತೆ. ಈ ಕಾರ್ಯವ್ಯಾಪ್ತಿ ಒಳಗೇ ಹಿಂದೆ ಭಾಳ ಹಿಂದೆ ಪ್ಯಾಕ್ಸ್ಗಳೆಲ್ಲ VSSMಗಳಿದ್ದಾಗ ಆ ಕಾರ್ಯವ್ಯಾಪ್ತಿಯಲ್ಲಿರುವಂಥ ಸಿಬ್ಬಂದಿಯನ್ನೇ ತಗೊಳ್ತಾ ಇದ್ದಾರೆ. ಕಾರಣ ಈಗ ನನಗೆ ಯಾವೊಬ್ಬ ಲೋನ್ ಬಾರೋರು ಬರ್ತಾನೆ, ಸಾಲಗಾರ ಬರ್ತಾನೆ, ಸಾಲಗಾರ ಬಂದಾಗ ಅವನ ಬಯೋಡೇಟಾ ನಮಗೆ ಗೊತ್ತಿರುತ್ತೆ. ಕ್ಯಾನ್ ಏಬಲ್ ಟು ರೀಪೇ ದಿ ಲೋನ್ ಅಂತ ಹೇಳೋದು ನಮ್ಗೆ ಗೊತ್ತಿರುತ್ತೆ. ಅದನ್ನ ನಾವು ಅಧ್ಯಕ್ಷರ ಜೊತೆ ಚರ್ಚೆ ಮಾಡೋಕ್ಕೆ ಆಸ್ಪದ ಆಗುತ್ತೆ. ಇದು ಮುಖ್ಯ ಸರ್. ಇಲ್ಲಿ ಮುಖ್ಯವಾದ್ದು ಇದು ಡಾಕ್ಯುಮೆಂಟ್ ಒಳಗೆ ಏನು ನಡೆಯಲ್ಲ. ಅವರು ಎಲಿಜಿಬಲ್ ನಾನು ಎಲಿಜಿಬಲ್ ಅಂತ ಹೇಳೋದು ಡಿಸೈಡ್ ಮಾಡೋದು ಇಲ್ಲಿ, ಇದು ಮುಖ್ಯ ಸರ್. ಅದರಿಂದ ಆ ಥರದಲ್ಲಿ ನಮಗೆ ಆಡಳಿತ ಮಂಡಳಿ ನನಗೆ ನಾನು CEO ಆಗಿ ನನ್ನ ಹೇಳ್ತಾ ಇದ್ದೀನಿ, ತುಂಬ ಸಪೋರ್ಟಿವ್ ಆಗಿದೆ, ಚೆನ್ನಾಗಿ ನಡೀತಾ ಇದೆ, ರಿಕವರಿಯೂ ಚೆನ್ನಾಗಿದೆ ಸರ್.
ಏನು ಪ್ರಾಬ್ಲಮ್ ಇಲ್ಲ. ಖಂಡಿತವಾಗ್ಲೂ ಸರ್, ಆಗಿದ್ದಾಗ ಮಾತ್ರ ಒಂದು ಸಂಘ ಬೆಳೀತಾ ಹೋಗುತ್ತೆ. ಬಟ್ ಎಲ್ಲವನ್ನೂ ರಿಪ್ಲೇಸ್ ಮಾಡಬಾರ್ದು ಅನ್ನೋ ನನ್ನ ಉದ್ದೇಶ. ಮಾಡಿದ್ರು ಕೂಡ ರಿಟರ್ನ್ ಮಾಡಿದ್ರೆ ಅವ್ನು ಯಾರು ಬೇಕಾದ್ರೂ ಆಗಲಿ, ಯಾರು ಬೇಕಾದ್ರೂ ತಗೊಳ್ಳಿ, ಸಮಸ್ಯೆ ಇಲ್ಲ. ಅವರೊಬ್ಬ ರೈತ ಆಗಿರೋ ಸಾಕಷ್ಟೇ. ಸರ್, ನಂತರ ಇನ್ನೊಂದು ಏನಂತಂದರೆ, ಇದೇ ಸಾಲದ ವಿಚಾರದಲ್ಲಿ ಆಡಳಿತ ಮಂಡಳಿಯವರು ಸಾಲವನ್ನು ತಗೋಬೇಕಾಗ್ತದೆ. ಅಂತೇಳಿ ಆಡಳಿತ ಮಂಡಳಿಯವರು ಸಾಲ ತಗೋಬಾರ್ದು ತಪ್ಪಾಗ್ತದೆ. ಸಾಲಗಾರ ಕ್ಷೇತ್ರನೇ ಇರುತ್ತೆ ಇಲ್ಲಿ, ಸೊ ಅವ್ರಿಗೆ ಕೂಡ ರೈಟ್ಸ್ ಇದೆ ಸಾಲವನ್ನು ತಗೊಳ್ಳೋಕ್ಕೆ. ಆದರೆ ಆ ಸಾಲವನ್ನು ತಗೋಬೇಕಾದ್ರೆ ಒಬ್ಬ ಸಾಮಾನ್ಯ ರೈತನಿಗೆ ಏನು ವಹಿಸಿದ್ದು ಇವ್ರಿಗೆ ಅನ್ವಯಿಸ್ಬೇಕು ಆಡಳಿತ ಮಂಡಳಿ ಅಂತ ಸೇಮ್ ಹೇಳಿ ಸರ್. ಒಬ್ಬ ಸಾಮಾನ್ಯ ಸದಸ್ಯನಿಗೆ ಯಾವುದೆಲ್ಲ ದಾಖಲಾತಿಗಳು ಒದಗಿಸಬೇಕು ಸಾಲಕ್ಕೆ, ಅಧ್ಯಕ್ಷರಾದವರು ಅದೇ ದಾಖಲಾತಿಯನ್ನು ಒದಗಿಸಲೇಬೇಕು. ಅಲ್ಲಿ ಎಲ್ಲಿಯೂ ನಾವು ಕಾಂಪ್ರಮೈಸ್ ಆಗಕ್ಕೆ ಸಾಧ್ಯ ಇಲ್ಲ. ಕಾಂಪ್ರಮೈಸ್ ಮಾಡಿಕೊಂಡ್ರೆ ನಮ್ಮ ತಪ್ಪಾಗುತ್ತೆ. ಆಡಳಿತ ಅಡ್ಮಿನಿಸ್ಟ್ರೇಷನ್ ಏನಿರುತ್ತೆ, ನಮ್ಮ ಸಿಬ್ಬಂದಿ ವರ್ಗದ ಇದು ಕಾರ್ಯನಿರ್ವಾಹಕ ಏನಿರ್ತಾರೆ, ಅವರ ನಿರ್ವಹಣೆ ತಪ್ಪಾಯ್ತು. ನಿರ್ವಹಣೆ ಎಕ್ಸಿಕ್ಯೂಟ್ ಮಾಡುವಾಗ ನೀನು ತಪ್ಪು ಮಾಡಿದ್ಯಪ್ಪ ಅಂತ ಬಂದ್ಬಿಡುತ್ತೆ. ಅಧ್ಯಕ್ಷರು ಹೇಳ್ತಾರೆ ನಾಳೆ, ನಾನು ಹೇಳಿದೆ ನೀನು ನನಗೆ ಏನೋ ಎಮರ್ಜೆನ್ಸಿ ಅಂತ ಹೇಳಿದೆ, ನೀನು ಅದನ್ನ ವಹಿಸ್ಬೇಕಾಗಿತ್ತು ಅಂತ ನಾಳೆ ಕೊನೆಗೆ ಅಧ್ಯಕ್ಷರು ಹೇಳ್ಬಿಡ್ತಾರೆ, ಅಲ್ಲಿ ನಿರ್ದೇಶಕರು ಹೇಳ್ತಾರೆ. ಆದ್ರಿಂದ ನಮ್ಮ ಸಂಸ್ಥೆಯಲ್ಲಿ ಅಧ್ಯಕ್ಷರಾದವ್ರಿಗೂ ಸಮೇತ, ಉಪಾಧ್ಯಕ್ಷರಾದರೂ ಸಮೇತ, ನಿರ್ದೇಶಕರಾದರೂ ಸಮೇತ ಸೇಮ್ ದಾಖಲಾತಿಗಳನ್ನ ಕೊಟ್ಟೆ ಸಾಲವನ್ನು ಪಡೆಯಬೇಕು. ಎಸ್, ಯಾಕೆಂದ್ರೆ ಇಲ್ಲಿ ಕುಶಾಲನಗರದಲ್ಲಿ ಕುಶಾಲನಗರ ಕಾರು ಚಾಲಕರು ಮತ್ತು ಮಾಲಕರ ಸಂಘದ ಕೋಆಪರೇಟಿವ್ ಬ್ಯಾಂಕ್ ನಾನು ಇಂಟರ್ವ್ಯೂ ಮಾಡಿದೆ ಅದನ್ನ. ಹೇಗೆ ಅಂತಂದ್ರೆ ಅಧ್ಯಕ್ಷರು ಸಿಇಒ ಇಬ್ರು ಸೇರಿ ರಿಯಲ್ ಎಸ್ಟೇಟ್ ಮಾಡ್ತಾರೆ, ಇಬ್ರು ಸಂಘದ ಹಣವನ್ನು ತಗೊಂಡೋಗಿ ಅಲ್ಲಿಗೆ ಹಾಕ್ತಾರೆ. ಆದರೆ ಕೊನೆಯಲ್ಲಿ ಈಗ ಸಿಇಒ ಮಾತ್ರ ಒದ್ದಾಡ್ತಾ ಇದ್ದಾನೆ, ಅಧ್ಯಕ್ಷರು ಕಚ್ಚ ಮಾಡ್ತಾನೆ. ಇವತ್ತು ಸಿಇಒ ತಂದಿದ್ದಾರೆ ಪಾಪ, ಇವತ್ತು ಸ್ವಂತ ಬಿಲ್ಡಿಂಗ್ ಹೋಗಿ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ ಅವ್ರ ಹತ್ರ ಪಾಪ. ಆ ಸ್ಥಿತಿಗೆ ಬಂದು ಇಲ್ಲ ನಿಂತಿದೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಿಇಒ ಆದವರು ಇದನ್ನೆಲ್ಲ ಗುರುತಿಸ್ಕೊಂಡು ಮುನ್ನಡೆಸಿದಾಗ ಮಾತ್ರ ಆ ಸಂಘ ಸರಿಯಾಗುತ್ತೆ. ಇಲ್ಲ ಅವ್ರು ಹೇಳಿದಾಗ ನಾನು ಕೇಳ್ಕೊಂಡು ನಾನು ಅವ್ರಿಗೆ ಕೈ ಜೋಡ್ತೀನಿ ಅಂದರೆ ಆ ಸಂಘದ ಕಥೆ ಮುಗಿದೋಗುತ್ತೆ ಅಷ್ಟೇ. ಸರ್, ನಂತರ ನೋಡಿ ಸರ್ಕಾರ ಏನು ಮಾಡುತ್ತೆ ಅಂತಂದರೆ, ನಾ ಇಷ್ಟು ಲಕ್ಷ ಎಕರೆಗೆ ಹೇಳ್ಬಿಡ್ತಾರೆ, ಸಾಮಾನ್ಯವಾಗಿ ಹೇಳ್ತಾರೆ. ಆದರೆ DCC ಬ್ಯಾಂಕಿಗೆ ಕೂತ್ಕೊಂಡಾಗ ನಾವು 10 ಲಕ್ಷ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಪ್ಪ ಇಷ್ಟ ಆಗಲ್ಲ, ನೀನು ಇಷ್ಟೇ ಹಣ ಕೊಡೋದು, ನೀನು ಇದನ್ನು ಹಂಚ್ಬಿಡಪ್ಪ, ಎಷ್ಟಾಗುತ್ತೆ ಅಷ್ಟು ಕೊಡು ಅಂತ. ಆ ಕಾರಣಕ್ಕೆ ಏನು ಮಾಡಬೇಕಾಗುತ್ತೆ ಅಂದರೆ, ನೀವು ಒಂದು ಠೇವಣಿಯನ್ನು ಸ್ವೀಕರಿಸಬೇಕಾಗುತ್ತೆ, ನಿಮ್ಮದೇ ಒಂದು ಠೇವಣಿಯನ್ನು ಸಂಗ್ರಹಿಸಿ ನಂತರ ಸಾಲವನ್ನು ಕೊಡು, ಇದೆಲ್ಲ ಮಾಡಬೇಕಾಗುತ್ತೆ. ಸೊ ನಿಮ್ಮಲ್ಲಿ ಅದರ ಪ್ರಾಸೆಸ್ ಬಗ್ಗೆ ಅಂದರೆ ನಾವು ಹೇಳ್ತೀವಿ ಸ್ಕೇಲ್ ಆಫ್ ಫೈನಾನ್ಸ್. ಈಗ ಒಂದು ಎಕರೆಗೆ ಇಷ್ಟು, ಒಂದು ಎಕರೆ ಕಾಫಿಗೆ ಇಷ್ಟು, ಒಂದು ಎಕರೆ ಕರಿಮೆಣಸಿಗೆ ಇಷ್ಟು, ಒಂದು ಎಕರೆ ಭತ್ತಕ್ಕಿಷ್ಟು ಅಂತ ಸ್ಕೇಲ್ ಆಫ್ ಫೈನಾನ್ಸ್ ನಿಗದಿ ಮಾಡ್ತೀವಿ ಸರ್ಕಾರ. ಆ ನಂತರ ಸಿಟ್ಟಿಂಗ್ ಕಮಿಟಿ DCC ಬ್ಯಾಂಕ್ನಲ್ಲಿ ಆ ಕಮಿಟಿ ಅದನ್ನ ತೀರ್ಮಾನ ಮಾಡಿ ಒಂದು ಎಕರೆಗೆ ಇಷ್ಟು ಕೊಡ್ಬೋದು, ಯಾಕಂದ್ರೆ ಇದ್ರ ಇಷ್ಟು ಅರ್ನಿಂಗ್ಸ್ ಇದೆ. ಆ ಬರುವ ಲಾಭ ತೀರ ಸಾಲಕ್ಕೆ ಹೋದ್ರೆ ಜೀವನ ನಡೆಸೋದು ಹೇಗೆ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಇಷ್ಟು ಒಂದು ಎಕರೆಗೆ ಇಷ್ಟು ಕೊಡ್ಬೋದು ಅಂತ ತೀರ್ಮಾನ ಮಾಡ್ತಾರೆ. ಆ ಸ್ಕೇಲ್ ಆಫ್ ಫೈನಾನ್ಸ್ ಏನಿರ್ತದೆ NCL ಅಂತ ಹೇಳ್ತೀವಿ, ಲಿಮಿಟ್ ಸ್ಯಾಂಕ್ಷನ್ ಆದ ನಂತರ ಅದರ ಪ್ರಕಾರವೇ ಕೊಡ್ತೀವಿ. ಅದರ ಮೇಲೆ ಕೊಟ್ಟರೆ ಓವರ್ ಫೈನಾನ್ಸ್ ಆಗುತ್ತೆ, ಅದು ತಪ್ಪು. ಅದಕ್ಕೆ ಬೇರೆ ಸಾಲವನ್ನ ಮಾಡಿ ನೀವು ಬೆಳೆ ಸಾಲಕ್ಕೆ ಓವರ್ ಫೈನಾನ್ಸ್ ಮಾಡಬೇಡಿ ಅಂತ ಹೇಳೋದಕ್ಕೆ ಅದು ಇದೆ, ನಿಯಮನೇ ಇದೆ ಸರ್. ಖಂಡಿತ ಸರ್. ಜೊತೆಗೆ ಇನ್ನೊಂದೇನೆಂದರೆ ನೋಡಿ, ಒಂದು ಸಹಕಾರಿ ಸಂಘ ಬ್ಯಾಂಕ್ ಆಗಿ ನಡಿಬೇಕು ಅಂದಾಗ ಅಲ್ಲಿಗೆ ಹಣ ಬರಬೇಕು, ವ್ಯವಹಾರ ಆಗಬೇಕು, ಡೆಪಾಸಿಟ್ ಬರಬೇಕು. ಈ ಡೆಪಾಸಿಟ್ ಯಾವಾಗ ಬರುತ್ತೆ ಅಂದರೆ ಫೇಸ್ ವ್ಯಾಲ್ಯೂ, ನಿಮ್ಮ ಆಡಳಿತ ಮಂಡಳಿ ಫೇಸ್ ವ್ಯಾಲ್ಯೂ, CEO ಫೇಸ್ ವ್ಯಾಲ್ಯೂ, ಈ ಎರಡು ಫೇಸಿಗೆ ಒಳ್ಳೆ ವ್ಯಾಲ್ಯೂ ಇದ್ದರೆ ಆಟೋಮೆಟಿಕ್ಕಾಗಿ ಬ್ಯಾಂಕ್ ತುಂಬಿಬಿಡುತ್ತೆ. ಒಂದು ವೇಳೆ ನಿಮ್ಮ ಫೇಸಲ್ಲಿ ಏನಾದರೂ ವ್ಯಾಲ್ಯೂ ಕಡಿಮೆ ಆಗಿದ್ರೆ ಆ ಬ್ಯಾಂಕಿಗೆ ಬರೋರು ಕೂಡ ವಾಪಸ್ ಹೋಗ್ತಾರೆ. ದುಡ್ಡು ಇಟ್ಬೇಕಪ್ಪ ಅಂತ ಬಂದಿರ್ತಾರೆ, ಇವರ ಇಲ್ಲಿರೋದು ಬೇಡ ವಾಪಸ್ ಬೇರೆ ಬ್ಯಾಂಕಿಗೆ ಹೋಗೋಣ ಅಂತ ಹೋಗ್ತಾರೆ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ವಿಚಾರ ಮಾತನಾಡೋದ್ರೆ ಸರ್, ನೀವು ಹುಟ್ಟಿದ್ದು ಬೆಳೆದು ಕಲಿತ ಶಾಲೆ, ನಿಮ್ಮ ಊರು ಡೀಟೇಲ್ಸ್ ಹೇಳಿ ಸರ್. ನಿಮ್ಮ ಹೆಸರು, ನಿಮ್ಮ ವೈಯಕ್ತಿಕವಾದ ಮಾಹಿತಿ, ನಿಮ್ಮ ಮಾಹಿತಿ ನಾವು ಇದೇ ಊರು, ಹೆಸರು ಬಿಡಿ ಸರ್. ಹೆಸರು ಹೇಳಿ. ಹಳ್ಳಿಗಟ್ಟು ಗ್ರಾಮ, ಅಂಚೆನೂ ಅದೇ. ಮತ್ತೆ ನಾವು ವಾಸ ಜೋಡಬರ್ತಿ ಅಂತ ಹೇಳೋ ಜಾಗದಲ್ಲಿ. ಕೃಷಿಕರಯ್ಯ ಸರ್? ಕೃಷಿಕ ಸರ್. ಕೃಷಿ ಸರ್. ನಾನು ಪೊನ್ನಂಪೇಟೆ ಹೋಬಳಿಯ ಹಳ್ಳಿಗಟ್ಟು ಗ್ರಾಮದ ನಿವಾಸಿ. ನಾನು ಈ ಸಂಘಕ್ಕೆ ಸೇರಿದ ಕಾರ್ಯವ್ಯಾಪ್ತಿಯಲ್ಲಿರುವಂಥ ಒಂದು ಸಿಬ್ಬಂದಿ. ನಾನು ಪ್ರಾಥಮಿಕ ಶಿಕ್ಷಣವನ್ನು ಪೊನ್ನಂಪೇಟೆಯಲ್ಲೇ ಮಾಡಿದೆ, ಪ್ರೌಢ ಶಿಕ್ಷಣವನ್ನು ಪೊನ್ನಂಪೇಟೆಯಲ್ಲೇ ಮಾಡಿದೆ. ನಂತರ ನಾವು ಸೆಕೆಂಡ್ ಆದ ನಂತರ ನಾವು GDCಗೆ ಹೋಗ್ಬೇಕು. GDCಗೆ ಯಾಕೆ ನನಗೆ ಕೋಆಪರೇಟಿವ್ ಕಡೆಗೆ GDC ಮಾಡೋದು ಬಂತಂದ್ರೆ, ನಮ್ಮ ತಂದೆಯವರು ಇದೇ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿದ್ದರು. ಅಭಿಮಾನ ಹ್ಯಾಕ್ ಬಂತು ಅನ್ನೋದು ಒಂದು ಬಂದಾಗ ಈ ಥರ ಬರುತ್ತೆ. ನಮ್ಮ ತಂದೆಯವರು ಇಲ್ಲಿದ್ರು, ನಿರ್ದೇಶಕರು ಹಲವು ವರ್ಷಗಳಿದ್ರು. ಅವ್ರು ಹೇಳಿದ್ರು GDC ಮಾಡಿದ್ರೆ ನೀವು ನೋಡು ಕೋಆಪರೇಟಿವ್ ಸೆಕ್ಟರಲ್ಲಿ ಕೆಲಸ ಸಿಗುತ್ತೆ ಅಂತ. GDCಯನ್ನು ಹೋಗಿ ಮಡಿಕೇರಿ, ಹಾಗೆ GDC ಇದ್ದಿದ್ದಕ್ಕೆ DCM ಆಗಿ ಅಲ್ಲಿ ಹೋಗಿ ನಾವು ಮಾಡಿದ್ವಿ. ಆ ನಂತರದಲ್ಲಿ ಬಂದಾಗ ನನಗೆ ಕೆಲಸದ ಅವಕಾಶ ಸಿಕ್ತು.
ಆಗ ನಮ್ಮ ಅಧ್ಯಕ್ಷ ಇದು ಒಂದು ಬಹಳ ತಮಾಷೆ ವಿಷಯ, ನಮ್ಮ ತಂದೆಯವರಿಗೆ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿ ಹೊರಟರು. ನಾನಿಲ್ಲಿ ಟೆಂಪರರಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಹೇಳಿದ್ರು, ಬೇಡ ನೀವು ಮಾಡಬೇಡಿ, ನೀವು ಅಧ್ಯಕ್ಷರಾದ್ರೆ ನಿಮ್ಮ ಮಗನಿಗೆ ಕೆಲಸದ ಅವಕಾಶ ಸಿಗೋದಿಲ್ಲ ಅಂತ ಹೇಳಿದ್ರು. ನಮ್ಮ ತಂದೆಯವರು ಬಿಡ್ಲಿಲ್ಲ, ನನ್ನ ಮಗನಿಗೆ ಕೆಲಸ ಇದ್ದವ್ರು ಪರವಾಗಿ ನನಗೆ ಅಧ್ಯಕ್ಷ ಸ್ಥಾನ ಬೇಕು ಅಂತ ತಗೊಂಡ್ರು. ಇವತ್ತು ಇದ್ದ ಅಧ್ಯಕ್ಷರಾದ್ರು. ಆ ನಂತರದಲ್ಲಿ ನಾವು ಬೇರೆ ಬೇರೆ ಫೀಲ್ಡ್ನೆಲ್ಲ ಹೋಗಿ ನಂತರ ಕೊನೆಗೆ ಬಂದು ನಾನು ಒಂದು ಕಾಲ್ಫಾರ್ಮ್ ಆದಾಗ ಅಪ್ಲಿಕೇಶನ್ ಹಾಕಿದೆ. ಆ ಇಂಟರ್ವ್ಯೂ ಪಾಸ್ ಆದ ನಂತರ ಬಂದು ಹಲವು ಪೋಸ್ಟ್ಗಳು ಕೆಳದಿಂದ ಜೂನಿಯರ್ ಲೆವೆಲ್ ಕ್ಲರ್ಕಿಂದ ಹಿಡಿದು ಸೀನಿಯರ್ ಆಗಿ ಅಕೌಂಟೆಂಟ್ ಆಗಿ ಆ ನಂತರದಲ್ಲಿ ಸಿಒ ಆಗಿ. ಹಾಗಾಗಿ ಸಂಘದ ಎಲ್ಲ ಪ್ರತಿಯೊಂದು ಯಾವ್ಯಾವ್ದು ಏನೇನಿದೆ ಯಾರ್ಯಾರು ಯಾರೇನು ಆಗು ಹೋಗು ಸ್ವಲ್ಪ ನಮಗೆ ಚೆನ್ನಾಗಿ ಗೊತ್ತಿದ್ರಿಂದ ಈಗ 10 ವರ್ಷದಿಂದ 11ನೇ ವರ್ಷ ಸಿಒ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ಕಪ್ಪು ಚುಕ್ಕೆ ಬರದಾಗೆ ಕಾಪಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆಲ್ಲ ನಮ್ಮ ಚುಕ್ಕೆ ಅಂತ ಹೇಳೋದು ಯಾವುದು ಬಂದಿಲ್ಲ. ಮತ್ತೆ ಇವರು ಚೆನ್ನಾಗಿ ವರ್ಕ್ ಮಾಡ್ತಾ ಇರೋ ಕಾರಣ ಯಾವ ತೊಂದರೆನೂ ಇದುವರೆಗೂ ನಮಗೆ ಆಗಿಲ್ಲ. ಅಲ್ಲ, ಆಗಿದ್ದಾಗ ಮಾತ್ರ ಸರ್ ನಾವೇನು ಒಂದು ಇಂಟರ್ವ್ಯೂ ಮಾಡ್ಬೋದು, ನೀವು ಮಾತಾಡ್ಬೋದು. ಒಂದು ವೇಳೆ ಆ ಕಪ್ಪು ಚುಕ್ಕೆ ಇದ್ದಿದ್ರೆ ನೀವು ಇರ್ತಿರ್ಲಿಲ್ಲ, ನಾನು ಬರ್ತಿರ್ಲಿಲ್ಲ ಅಂತ ಇಲ್ಲ ಆಗ್ತಿದ್ದು ಅದಕ್ಕೆ ಗೊತ್ತಾಗ್ಬಿಡುತ್ತೆ ಸರ್. ನನಗೆ ಇನ್ನೊಂದೇನಾಗುತ್ತೆ ಅಂತಂದರೆ, ಅಧ್ಯಕ್ಷರು ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ. ಒಂದು ಡೈರೆಕ್ಟ್ರಾಗಿ ಯಾರೆಲ್ಲ ಬರ್ತಾರೆ ಇಲ್ಲಿ ಚೇರ್ ಕೂರ್ತಾರೆ, ಇವರೆಲ್ಲರಿಗೂ ಆಸೆ ಇರುತ್ತೆ, ಒಂದೇ ನಾನು ಅಧ್ಯಕ್ಷ ಆಗಬೇಕು. ಆದರೆ ಅಧ್ಯಕ್ಷರು ಚೇರ್ ಸುಲಭದ ಚೇರಲ್ಲ ನನಗೆ ತಿಳಿವಾಗಿ. ಏಕೆಂದರೆ ನೀವು ಡೈರೆಕ್ಟರ್ಸ್ ನಿಮ್ಮ ಪಾರ್ಟ್ನರ್ಸ್ನು ಕ್ಯಾರಿ ಮಾಡಬೇಕು, ಜೊತೆಗೆ ಸಿಬ್ಬಂದಿಗಳನ್ನು ಸರಿಯಾಗಿ ಕ್ಯಾರಿ ಮಾಡಬೇಕಾಗ್ತದೆ, ಅವ್ರು ಹೇಳೋ ಸಮಸ್ಯೆಗಳನ್ನು ಆಲಿಸಬೇಕು, ಜೊತೆಗೆ ಸದಸ್ಯರು ಎಷ್ಟೊತ್ತಲ್ಲಿ ಫೋನ್ ಮಾಡಿರ್ತಂಥವ್ರ ಜೊತೆ ಮಾತಾಡಿ ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕಬೇಕು. ನಿಜವಾಗ್ಲೂ ಒಂದು ರೀತಿ ಇದು ಮುಳ್ಳಿನ ಚೇರಿದ್ದಾಗಿ ಅಧ್ಯಕ್ಷ ಚೇರ್ ಅಂದರೆ, ನೀವು ಅಧ್ಯಕ್ಷ ಆದ ನಂತರ ಅಥವಾ ನಿಮ್ಮ ಇಲ್ಲಿ ಬಂದ ನಂತರ ಅದರ ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ನಿಮ್ಮ ಇದ್ರ ಬಗ್ಗೆ ಅಧ್ಯಕ್ಷರ ಬಗ್ಗೆ ಮಾತಾಡೋದು ನಿಮ್ಮ ಚೇರ್ ಬಗ್ಗೆ ಹೇಳೋದಾದ್ರೆ ಎಷ್ಟು ಸುಲಭವಾಗಿದೆ ನಿಮಗೆ ಆಡಳಿತ ಮಾಡಲಿಕ್ಕೆ? ನಿಮ್ಮ ಇವರೆಲ್ಲ ಎಷ್ಟು ಜನ ಸಹಕರಿಸ್ತಾ ಇದ್ದಾರೆ? ನಿಮ್ಮ ಆಡಳಿತ ಮಂಡಳಿಯವರು ಇರ್ಬೋದು, ಸಿಬ್ಬಂದಿಗಳಿರ್ಬೋದು ಅಥವಾ ಸದಸ್ಯರು ಯಾವ ರೀತಿ ಕೋಆಪರೇಟ್ ಮಾಡ್ತಾ ಇದ್ದಾರೆ? ಎಲ್ಲ ಚೆನ್ನಾಗಿ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಯಾವ ತೊಂದರೆನೂ ಇಲ್ಲ, ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ನಂತರ ಸೇಮ್ ಪ್ರಶ್ನೆ. ಆದರೆ ಸಮಸ್ಯೆ ಏನಂತಂದ್ರೆ, ನೀವು 24/7 ಸಿಗ್ತಕ್ಕಂಥವ್ರು ಸಂಘದೊಳಗಡೆ ಯಾವಾಗ ಬಂದು ಅಧ್ಯಕ್ಷರು ಸಿಗಲ್ಲ ಅಥವಾ ಇವರು ಡೈರೆಕ್ಟರ್ಸ್ ಯಾರು ಸಿಗಲ್ಲ, ಸಿಗ್ತಕ್ಕಂಥವ್ರು ನೀವೇ ಸಿಬ್ಬಂದಿಗಳೇ. ಅದನ್ನು ಸಿಇಒ ಯಾವಾಗಲೂ ಅಟೆಂಡ್ ಮಾಡ್ತಾರೆ, ಸಿಇಒ ಇರ್ತಾರೆ. ಎಲ್ಲ ಸಮಸ್ಯೆಗಳು ಸಿಇಒ ತಲೆ ಮೇಲೆ ಬಂದು ಕೂತಿರುತ್ತೆ. ಒಂದು ಕಡೆ ಸಿಬ್ಬಂದಿಗೆ ಏನೋ ತೊಂದರೆ ಆದರೂ ಕೂಡ ಸಿಇಒ ಮುಂದಿರ್ತಾರೆ. ಜೊತೆಗೆ ಇವರೇ ಫೋನ್ ಮಾಡೋರು ನಿಮಗೆ ಫೋನ್ ಮಾಡ್ತಾರೆ, ಅದೇನು ನೋಡಿ ಈ ಥರ ಆಗಿದೆ ಅಂತೇಳಿ ನಿಮಗೆ ಕಾಲ್ ಮಾಡ್ತಕ್ಕಂಥದ್ದು. ಇಲಾಖೆಯವರು ಅಷ್ಟೇ, DCC ಬ್ಯಾಂಕ್ ಅವರು ಅಷ್ಟೇ, ಜೊತೆಗೆ ನಿಮ್ಮ ಸದಸ್ಯರು ಅಷ್ಟೇ, ಗ್ರಾಹಕರು ಅಷ್ಟೇ, ಪ್ರತಿಯೊಬ್ಬರಿಗೆ ಏನೇ ಸಮಸ್ಯೆ ಆದರೂ ನಿಮ್ಮ ಹತ್ರ ಬರ್ತಾರೆ. ಸರ್ ಹೇಳಿ ಸರ್, ಹೇಗಿದೆ ನಿಮ್ಮ ಒಂದು ಕ್ಲೈಮ್ ಬಿಲ್ ಆಗಬೇಕು ಅಂತ ಹೇಳುತ್ತೆ, ಈ ಡೇಟ್ ಒಳಗೆ ಕಟ್ ಆಫ್ ಡೇಟ್ ಒಳಗೆ ನೀವು ಕ್ಲೈಮ್ ಬಿಲ್ ಕಳಿಸ್ಬೇಕು. ಎಸ್, ಆ ಕ್ಲೈಮ್ ಬಿಲ್ ಕಳಿಸ್ಬೇಕು ಅಂದರೆ ನನಗೆ ಸಿಬ್ಬಂದಿ ಕೊರುತ್ತೆ, ನನಗೆ ಟೈಮ್ ಸಾಲದು, ನನಗೆ ಬೇರೆ ಕೆಲಸ ಇದೆ, ನನಗೆ ಬೇರೆ ಲೆಂಡಿಂಗ್ಸ್ ಬಗ್ಗೆ ನಾನು ಯೋಚನೆ ಮಾಡಬೇಕಂದ್ರೆ ಆಗಲ್ಲ ಸರ್. ಆ ಕ್ಲೈಮ್ ಬಿಲ್ ಆ ಟೈಮಿಗೆ ಕಳಿಸಿದ್ರೆ ಸರ್ಕಾರದಿಂದ ಶೂನ್ಯ ದರದ ಬಡ್ಡಿ ಬರಕ್ಕೆ ಸಾಧ್ಯ. ಈ ಥರ ನಾವು ಏನು ಮಾಡ್ಬೇಕಂದ್ರೆ, ನಾವು ಶಿವ ಆಗಿ ಏನು ಮಾಡ್ಬೇಕಂದ್ರೆ ಶೆಡ್ಯೂಲ್ ಹಾಕೊಳ್ಬೇಕು ಸರ್. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಒಂದು ದೇವರಿಗೆ ನಮ್ಮ ನಿತ್ಯ ಕರ್ಮಗಳು, ಪ್ರಾರ್ಥನೆಗಳು, ಮನೆಯ ಪ್ರಾಬ್ಲಮ್ಗಳ ಜೊತೆಗೆ ನನ್ನ ಇವತ್ತಿನ ಶೆಡ್ಯೂಲೇ. ನಾನು ಇವತ್ತು ಹೋದರೆ ಬ್ಯಾಂಕ್ಗೆ, ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ಏನು ಶೆಡ್ಯೂಲ್ಸ್, ಇಂಪಾರ್ಟೆಂಟ್ ಶೆಡ್ಯೂಲ್ಸ್, ಇನ್ನು ಬರೋ ಕಸ್ಟಮರ್ಸ್ನ ಮಾತಾಡೋದು ಅದು ಬಿಟ್ಟು ಇವತ್ತು ಏನು ನಾನು ಯಾವುದನ್ನು ಇಲ್ಲಿ ಕಳಿಸ್ಬೇಕಾಗಿದೆ, ಏನು ಕೆಲಸ ಆಗಲೇಬೇಕಾಗಿದೆ, ಇಂಥದನ್ನು ನಾವು ತೀರ್ಮಾನ ಮಾಡ್ಕೊಂಡು ಬಂದಾಗ ನಮಗೆ ಕೆಲಸ ಭಾಳ ಈಸಿ ಆಗುತ್ತೆ. ಇಲ್ಲಂದ್ರೆ ಭಾಳ ಡಿಫಿಕಲ್ಟೇ. ಯಾಕಂದರೆ ಸಡನ್ ನೀವು ಶಾಕ್ ಕೊಟ್ಟಂಗೆ ಅನಿಸ್ತದೆ. ನನಗೆ ಕ್ಲೈಮ್ ಬಿಲ್ ಆಗಬೇಕು, ಇಷ್ಟು ದಿನದ ಒಳಗೆ ಏನಾಗಿ ಇವತ್ತಿಂದ ಪ್ರಿಪೇರ್ ಆಗ್ಬೋದು. ಸಾಲ ರಿಕವರಿಗೆ ಹೋಗ್ಬೇಕಂದ್ರೆ ಇವತ್ತಿಂದ ಏನಾದ್ರು ಹಾಕೊಂಡ್ರೆ ಹೋಗ್ಬೋದು. ಈ ಥರ ಸರ್, ನಂತರ ಪಡಿತರ ನಿಮ್ಮಲ್ಲಿ ಕೊಡೋದಿದ್ರೆ ಒಂದು ಪ್ರಶ್ನೆ ಇರುತ್ತೆ ಆ ಪಡಿತರದ ಬಗ್ಗೆ. ಈ ಪಡಿತರ ಏನಾಗುತ್ತೆ ಅಂದರೆ, ಸರ್ಕಾರ ನಿರ್ದಿಷ್ಟವಾಗಿ ಕೊಡುತ್ತೆ. ಅಕ್ಕಿಯನ್ನು ಕೊಡಬೇಕಾದ್ರೆ ಅಥವಾ ಬೇರೆ ಏನೇ ಥಿಂಗ್ಸ್ ಕೊಡಬೇಕಾದ್ರೆ 100 ಜನಕ್ಕೆ ಅಂದರೆ 100 ಜನಕ್ಕೆ ಕೊಡುತ್ತೆ. 101, 102, 130 ಕೊಡೋಲ್ಲ. ಆದರೆ ಕೊಟ್ಟಂಥ 100 ಜನಕ್ಕೆ ಸರಿಯಾಗಿ ಇರುತ್ತಾ ಅನ್ನೋದ್ರೆ ಖಂಡಿತ ಇರೋಲ್ಲ, ಲೀಕೇಜ್ ಇದ್ದೇ ಇರುತ್ತೆ. ಪ್ರತಿ ಚೀಲದಲ್ಲಿ 50 ಗ್ರಾಮಿಂದ 1 kg ಲೀಕ್ ಆಗುತ್ತೆ. ಅದು ಚೀಲ ತೂಕ ಇರ್ಬೋದು, ಮತ್ತೊಂದು ಇರ್ಬೋದು, ಇನ್ನೂ ಅಥವಾ ಲೀಕ್ ಆಗಿ ಹೋಗಿರ್ಬೋದು, ಬೇಕಾದ್ರೆ ಇನ್ನೂ ಆಗಿರುತ್ತೆ. ಆದರೆ ನೀವು ಮಾತ್ರ 100 ಜನಕ್ಕೂ ಕೊಡಬೇಕಾಗುತ್ತೆ. ಅಲ್ಲಿ 97 ಜನಕ್ಕೆ ಮಾತ್ರ ಬಂದಿರುತ್ತೆ ಪಡಿತರ. ನೀವು ಯಾರಿಗೂ ಕೂಡ ಕಡಿಮೆ ಕೊಟ್ಟು ತಗೊಳ್ಳಲ್ಲ. ಅವ್ರು ತಕ್ಷಣ ಹೇಳ್ತಾರೆ, ನೀವು ಕಡಿಮೆ ಯಾಕೆ ಕೊಡ್ತಿದ್ದೀಯಾ ಅಂತ ಕೇಳ್ತಕ್ಕಂಥ ಪ್ರಶ್ನೆ ಮಾಡ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ನಿಮ್ಮ ಮೇಲೆ ಅಪವಾದವನ್ನು ಹೊರಿಸ್ತಕ್ಕಂಥದ್ದು ಕೂಡ ಇರುತ್ತೆ. ಸೊ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ ಅದನ್ನು? ಯಾಕೆ ಪ್ರತಿ ಸರಿ ನನಗೆ ತಿಳಿದಾಗೆ ಸುಮಾರು ಒಂದು 300 ಕೋಆಪರೇಟಿವ್ ಬ್ಯಾಂಕ್ ಇಂಟರ್ವ್ಯೂ ಮಾಡಿದ್ದೇನೆ.
ಪ್ರತಿ ಕೋಆಪರೇಟಿವ್ ಬ್ಯಾಂಕಲ್ಲೂ ಈ ಸಮಸ್ಯೆ ಇದ್ದೇ ಇದೆ. ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ತೀರಾ? ಯಾಕೆಂದ್ರೆ ಅದರಿಂದ ಏನೋ ಲಾಭ ಬರುತ್ತೆ ಸರ್ ಅಂದ್ರೆ ನಿಂತಿಲ್ಲ, ಖಂಡಿತ ಇಲ್ಲ. ಪಡಿತರದಿಂದ ಖಂಡಿತ ಲಾಭ ಬರ್ತಾ ಇಲ್ಲ. ಅಲ್ಲಿ ಏನ್ ನೀವು ಕೊಡ್ತಾ ಇರ್ತಕ್ಕಂಥ ಒಬ್ಬ ಸಿಬ್ಬಂದಿ ಮೇಂಟೈನ್ ಮಾಡ್ತಾರೆ, ಸಿಬ್ಬಂದಿ ಸಾಲರಿಗೆ ಇದಕ್ಕೆ ಸರಿಯಾಗುತ್ತೆ ಅಂತ ಐ ಥಿಂಕ್ ನಾನು ಹೌದು. ಸಿಬ್ಬಂದಿಯಾಗಿ ನಾವೊಂದು ಮಾನಿಟರ್ ತೆಗೆದು ಮಾನಿಟರ್ ಹಾಕ್ಬೇಕು. ಇವತ್ತೆಲ್ಲ ಆನ್ಲೈನ್ ಬಂದ್ಬಿಟ್ಟಿದೆ. ಹೌದು, ಆನ್ಲೈನ್ ಇದೆ. ಆನ್ಲೈನ್ ಬರುತ್ತೆ, ಇಷ್ಟು ಕೆಜಿ ಕೊಡ್ಲೇಬೇಕು, ಇಷ್ಟು ಕೆಜಿ ನಾವು ಕೊಡ್ತೇವೆ. ಅದರಲ್ಲಿ ಏನಂದ್ರೆ ಈಗ ಒಂದು ಬ್ಯಾಗಿಂದ ಇಷ್ಟು ಹೋಗ್ತದೆ ಅಷ್ಟು ಹೋಗ್ತದೆ ಅಂತ ಹೇಳಿದ್ರೆ ನಾವು ಈ ವೇವ್ ಬ್ರಿಡ್ಜ್ ತೋಗಿ ಹಾಕಿ ಬರುತ್ತೆ. ವೇವ್ ಬ್ರಿಡ್ಜ್ ಬಂದರೂ ಸ್ವಲ್ಪ ಡಿಫರೆನ್ಸ್ ಇದ್ದೇ ಇರುತ್ತೆ. ಅದನ್ನು ನಮಗೆ ಏನಂದ್ರೆ ಅಕ್ಕಿ ಕೊಟ್ಟು ತೆಗೆದುಕೊಳ್ಳದ ಅಕ್ಕಿಗಳಿರ್ತವೆ, ಅವು ಉಳಿತಾ ಬರ್ತದೆ ನಮ್ಗೆ. ಅದನ್ನ ಮೇಲೆ ಅಲ್ಲೇ ಇಷ್ಟು ಕಡಿಮೆ ಇದೆ ಅಂತ ಹೇಳೋದು ನಾವು ಆಟೋಮೆಟಿಕ್ ಇದರಲ್ಲಿ ತೋರಿಸ್ತೀವಿ ಸ್ಟಾಕ್ಲಿ. ನೀವು ಎಷ್ಟು ಜನ ಕೊಟ್ಟಿದ್ದೀರಾ ಅನ್ನೋದು